ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ವೀಕ್ಷಕರಿಗೂ ಶುಭೋದಯ ಕರ್ನಾಟಕ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸುವಂತಹ ಸಮಯ. ಇವತ್ತು ಸೆಪ್ಟೆಂಬರ್ 4 ರಾಷ್ಟ್ರೀಯ ವನ್ಯಜೀವಿಗಳ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳು ಜೊತೆಗೆ ಪ್ರಾಣಿ ಸಂಗ್ರಹಾಲಯ, ಪಕ್ಷಿಧಾಮ ಇವೆಲ್ಲವನ್ನು ನಾವು ಸಂರಕ್ಷಿಸುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಣಿಗಳಿಗಾಗಿ, ಪಕ್ಷಿಗಳಿಗಾಗಿ, ಜೊತೆಗೆ ವಿಶೇಷವಾದಂತಹ ಪ್ರಭೇದಗಳಿಗಾಗಿ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅವೆಲ್ಲವೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಅಳಿವಿನ ಅಂಚಿನಲ್ಲಿ ಇದೆ ಅನ್ನುವಂತಹ ಭಾವನೆ ಮೂಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕರು ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡು ನೋಡಿಕೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬರ್ತಾ ಇದೆ. ಆ ಸಲುವಾಗಿ ಇವತ್ತು ರಾಷ್ಟ್ರೀಯ ವನ್ಯಜೀವಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲಾಗ್ತಾ ಇದೆ. 2024 ಒಂದು ಧ್ಯೇಯ ಉದ್ದೇಶ ಏನು ಅಂತಂದರೆ, ಈ ವನ್ಯಜೀವಿ ದಿನಾಚರಣೆಯ ಅಂಗವಾಗಿ ಜನರು ಮತ್ತು ಗ್ರಹವನ್ನು ಸಂಪರ್ಕಿಸುವುದು, ವನ್ಯಜೀವಿ ಸಂರಕ್ಷಣೆಯಲ್ಲಿ ಡಿಜಿಟಲ್ ಆವಿಷ್ಕಾರವನ್ನು ಅನ್ವೇಷಿಸುವುದು, ಇದು ಒಂದು ಧ್ಯೇಯ ಉದ್ದೇಶವನ್ನು ಅನುಸರಿಸಲಾಗ್ತಾ ಇದೆ. ಹಾಗಾಗಿ ಇವತ್ತು ಈ ದಿನದ ವಿಶೇಷತೆಯನ್ನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇನ್ನು ಇವತ್ತು ಯಾರ್ಯಾರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ನಿಮ್ಮೆಲ್ಲರ ಹೀರೋ, ಸೂಪರ್ ಸ್ಟಾರ್ ಅಂತಲೇ ಹೇಳಿ ನಾವು ಕರೀಬಹುದು, ಅನಂತ್ನಾಗ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಪ್ರಾಯಶಃ ದೂರದರ್ಶನ ಅಂದಾಕ್ಷಣವೇ ಮಾಲ್ಗುಡಿ ಡೇಸ್ ನೆನಪಾಗುತ್ತೆ, ಅದರಲ್ಲಿ ಅವರ ಅಭಿನಯ ನೆನಪಾಗುತ್ತೆ. ಅವರಿಗೆ ಚಂದನ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಈ ಮುಖೇನ ತಿಳಿಸ್ತಾ ಇದ್ದೇವೆ. ಇನ್ನು ಮತ್ತೋರ್ವರು ಶ್ವೇತಾ ಶ್ರೀವಾತ್ಸವ್, ನಾಡು ಕಂಡಂತಹ ಅಪ್ರತಿಮ ನಟಿ. ಕಿರುತೆರೆಯ ಮುಖೇನ ಅವರು ತಮ್ಮ ಅಭಿನಯವನ್ನು ಚಾಪು ಮೂಡಿಸ್ತಾರೆ, ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಈಗಾಗಲೇ ಸಿನಿಮಾದಲ್ಲಿ ನಟಿಸಿ ಬಹುದೊಡ್ಡ ಪ್ರಶಸ್ತಿಗಳ ಜೊತೆಗೆ ನಟಿ ಅನ್ನುವಂತಹ ಒಂದು ಪ್ರಖ್ಯಾತಿಯನ್ನು ಪಡೆದಿರ್ತಾರೆ. ಅವ್ರಿಗೂ ಕೂಡ ಚಂದನ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇದು ಈ ದಿನದ ವಿಶೇಷತೆ. ಹಾಗೆಯೇ ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅವರಿಗೆ ನಾವು ಶುಭಾಶಯವನ್ನು ತಿಳಿಸುವಂತಹ ಒಂದು ಪ್ರಕ್ರಿಯೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಂದು ಮಾತಿದೆ, ದೇಶ ಸುತ್ತಿ ನೋಡು, ಇಲ್ಲ ಅಂತಂದರೆ ಕೋಶ ಓದಿ ನೋಡು ಅಂತ ಹೇಳಿ. ಯಾಕೆ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಾಯಶಃ ನಾವೆಲ್ಲರೂ ಕೂಡ ದೇಶವನ್ನು ಸುತ್ತಬೇಕು, ಇಲ್ಲ ಅಂತಂದರೆ ಪಾಠ ಪುಸ್ತಕಗಳನ್ನು ಅಥವಾ ಬೇರೆ ಇತರ ಪುಸ್ತಕಗಳನ್ನು ಓದಿಬಿಟ್ಟು ಅದರಲ್ಲಿರುವಂತಹ ವಿಚಾರಧಾರೆಗಳನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ದೇಶವನ್ನು ಸುತ್ತ ನೋಡೋದ್ರಿಂದ ಅಲ್ಲಿನ ವಿಚಾರಗಳು ನಮಗೆ ಸುಲಲಿತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ ದೇಶ ಅಥವಾ ಆ ಪ್ರದೇಶ, ಅಲ್ಲಿನ ರಾಜ್ಯ, ಅಲ್ಲಿನ ಜನತೆ, ಅಲ್ಲಿ ಜನಜೀವನ ಇವೆಲ್ಲವನ್ನು ತಿಳಿದುಕೊಂಡಾಗ, ಅರೆ ನಾವು ಹೇಗೆ ಬದುಕ್ತಾ ಇದ್ದೀವಿ, ಅವರು ಹೇಗೆ ಬದುಕನ್ನು ಸಾಗಿಸ್ತಾ ಇದ್ದಾರೆ,
ಇದು ಅರಿವಾಗುತ್ತೆ. ಇನ್ನು ಪುಸ್ತಕವನ್ನು ಓದೋದ್ರಿಂದ ಬರೀ ಪುಸ್ತಕದಲ್ಲಿ ಏನೆಲ್ಲ ವಿಚಾರಗಳು ಬೇರೆಯವರು ಬರೆದಿರ್ತಾರೆ ಅದೆಲ್ಲವನ್ನು ನಾವು ಅರಿವಿಗೆ ತಂದುಕೊಳ್ಳುವಂತಹ ಒಂದು ಪ್ರಮೇಯ ನಮ್ಮಲ್ಲಿ ಮೂಡುತ್ತೆ. ಆದರೆ ಈ ಎರಡನ್ನೂ ಮಾಡಿಕೊಂಡು ಜೊತೆಗೆ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರೇ ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ BR ರಾಮಚಂದ್ರರಾವ್ ಕಾಳೆ. ಏನು ಮಾಡ್ತಿದ್ದಾರೆ ಇವರು ಅಂತಂದರೆ ಪ್ರಾಯಶಃ ಪರಿಸರ ಪ್ರೇಮಿ ಅಂತ ಹೇಳ್ಬೋದು. ಕಾಡು ಮೇಡುಗಳನ್ನೆಲ್ಲ ಸುತ್ತಿಕೊಂಡು ಮಾತ್ರವಲ್ಲ ಈ ಪರ್ವತದ ಆರೋಹಣವನ್ನು ಮಾಡ್ತಾರೆ. ಅನೇಕ ಪರ್ವತಗಳನ್ನು ಹತ್ತಿ ಅದರೆಲ್ಲರದ ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹೇಳಿ. ಬಹಳ ಖುಷಿಯಾಗುತ್ತೆ ತಾವಿವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದು. ನಿಮ್ಮ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತೊಂದು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಡಾಕ್ಟರ್ ಶಿವರಾಮ ಕಾರಂತರು ಹೇಳ್ತಾರೆ, ಹಣ ಎಂಬುದು ಉಪ್ಪಿನಂತೆ, ಕಡಿಮೆ ತಿಂದರೆ ರುಚಿ, ಹೆಚ್ಚು ತಿಂದರೆ ದಾಹ. ಎಷ್ಟು ಒಂದು ಅದ್ಭುತವಾದಂತಹ ಸಾಲಲ್ವಾ? ಈ ಹಣ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಾಕಷ್ಟು ಸಾಲುಗಳನ್ನು ನಾವು ಸೇರಿಸ್ಬೋದು. ಹಣ ಅಂತಂದರೆ ಹೆಣವೂ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಆಡು ಮಾತಿನಲ್ಲಿ ಬರುವಂತಹ ಒಂದು ಸಾಲು. ಹಣ ನಮಗೆ ಎಷ್ಟು ಅವಶ್ಯಕವೋ ಅಷ್ಟಿದ್ರೆ ಸಾಕು. ಆದರೆ ಅದಕ್ಕೂ ಮೀರಿ ನಾವು ನಾವು ಅಲ್ಲಿಂದ ದುಡ್ಡು ಮಾಡಬೇಕು, ಹೀಗೆ ದುಡ್ಡು ಮಾಡಬೇಕು, ಕೊಳ್ಳೆ ಹೊಡಿಬೇಕು, ಈ ಎಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ ಹೊಕ್ಕು ಬಿಡುತ್ತಲ್ಲ, ಆವಾಗ ಅದರ ದಾಹ ಹೆಚ್ಚಾಗತ್ತೆ. ಆದರೆ ಹಣ ಅನ್ನುವಂಥದ್ದು ನಮಗೆ ಅವಶ್ಯಕತೆಯ ಪೂರೈಕೆಗೆ ಇದ್ದರಷ್ಟೇ ಸಾಕು ಅನ್ನೋದಿದ್ರೆ ಮತ್ತೆ ಹಣದ ಹಸಿವು ಜಾಸ್ತಿ ಆಗುತ್ತೆ. ಇವತ್ತು ದುಡಿದಿದ್ದು ಇವತ್ತಿಗೆ, ನಾಳೆಗೆ ಮತ್ತೆ ನಾವು ದುಡಿದು ತಿನ್ನಬೇಕು ಅನ್ನುವಂತಹ ಒಂದು ಯೋಚನೆ ಬಂದಾಗ ಮಾತ್ರ ಮನುಷ್ಯ ಹಣದ ಬಗ್ಗೆ ಮತ್ತಷ್ಟು ದಾಹವನ್ನು ಇಟ್ಕೊಂಡಿರ್ತಾನೆ. ಆದರೆ ಆ ದಾಹ ಅತಿಯಾದಂತೆ ಅವನಲ್ಲಿ ಸಾಕಷ್ಟು ಬೇರೆ ಬೇರೆ ತರಹದ ಯೋಚನೆಗಳು ಬಂದು ಕೆಟ್ಟ ಆಲೋಚನೆಗಳು, ಕೆಟ್ಟ ಪರಿಣಾಮಗಳು ಬೀರುತ್ತೆ ಅನ್ನುವಂತಹ ವಿಚಾರವನ್ನು 2 ಸಾಲಿನಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತು ಸುಭಾಷಿತ. ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಗಣ್ಯರು ಡಾಕ್ಟರ್ BR ರಾಮಚಂದ್ರರಾವ್ ಕಾಳೆ. ಈಗಾಗಲೇ ತಿಳಿಸಿದೆ ಅವರ ಬಗ್ಗೆ ನಾನು, ಪರ್ವತಾರೋಹಿ, ಹಿರಿಯ ಪರ್ವತಾರೋಹಿ ಅಂತ ಹೇಳಿಬಿಟ್ಟು. ಪ್ರಾಯಶಃ ಇವರು ಮಾಡಿದಂತಹ ಸಾಧನೆ ಅಂದರೆ, ಈಗ ನಾವೆಲ್ಲೋ ಒಂದು ಕಡೆ ಹೋಗಬೇಕು, ಒಂದಿನ ಎಲ್ಲೋ ಒಂದು ಸುಮ್ಮನೆ ಸುತ್ತಾಡ್ಕೊಂಡು ಬಂದ್ವಿ ಅಂತಂದರೆ ಸಾಕಷ್ಟು ಸುಸ್ತಾಗ್ಬಿಡುತ್ತೆ, ದೇಹದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆದರೆ ಇವರು ಸತತವಾಗಿ 40 ದಿನಗಳಿಗೂ ಹೆಚ್ಚು ಟ್ರೆಕ್ಕಿಂಗ್ ಮಾಡ್ತಾರೆ, ಓಡಾಡ್ಕೊಂಡಿರ್ತಾರೆ, ಕಾಡು ಮೇಡುಗಳನ್ನು ಸುತ್ತುತ್ತಾರೆ. ಮಾತ್ರವಲ್ಲ, ಪಾಕಶಾಸ್ತ್ರ ಪ್ರವೀಣರು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅವರ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಬನ್ನಿ ಈ ಎಲ್ಲ ವಿಚಾರಗಳನ್ನು ಅವರಿಂದಲೇ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇನ್ನೂ ಬಹುಮುಖ್ಯವಾದಂತಹ ವಿಚಾರ, ಇವರು ಹುಟ್ಟಿದ್ದು 1947. ಆ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಈಗಾಗಲೇ ಹೇಳಿದೆ ನಾನು, 1947ರಲ್ಲಿ ತಾವು ಜನಿಸ್ತೀರಿ. ಬಹಳ ವಿಶೇಷವಾದಂತಹ ವರ್ಷ ಇದು. ಇದು ಇಡೀ ನಮ್ಮ ದೇಶಕ್ಕೆ ಗೊತ್ತಿರುವಂತಹ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಏನನ್ಸುತ್ತೆ ತಮಗೆ? ನನಗೆ ಅಂದರೆ ನಾನು ಆಗ್ತಾನೆ ಹುಟ್ಟಿರ್ತಕ್ಕಂಥವನು, ಆದ್ದರಿಂದ ನನಗೇನು ಗೊತ್ತಿಲ್ಲ. ಆದರೆ 5 ವರ್ಷ ಆದ್ರೂ ಈ ದೇಶದಲ್ಲಿ ಅಂತಹ ಸಂಭ್ರಮ ಇನ್ನೆಂದೂ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಹೌದು. ಎಲ್ಲ ಜನಾಂಗದ ಎಲ್ಲ ಜಾತಿ ಧರ್ಮ ಎಲ್ಲರೂ ಅತ್ಯಂತ ಖುಷಿಯಿಂದ ಈ ಸ್ವಾತಂತ್ರ್ಯವನ್ನು, ಹಬ್ಬವನ್ನು ಲೋಕಮಾನ್ಯ ತಿಲಕರವರು ಏನು ಗಣೇಶದ ಹಬ್ಬದ ಹೇಳಿದ್ರು ಹಾಗೆ ಇವರು ಸ್ವಾತಂತ್ರ್ಯದ ಹಬ್ಬ ಅನ್ನೋದೇ ಒಂದು ದೊಡ್ಡ ಖುಷಿ. ಜನಕ್ಕೆ ಮಲಗಿದ್ರೂ ಆ ಸ್ವಾತಂತ್ರ್ಯ ಬಂದಿರೋ ತಟ್ಟೆ ಎಬ್ಬಿಸ್ತಾ ಇದ್ದೇನೋ ಅನ್ನೋ ಮಟ್ಟದಲ್ಲಿ ಇತ್ತು. ಇದರಿಂದ ನಮ್ಮ ದೇಶದ ಸ್ವಾತಂತ್ರ್ಯ ಅಂದಿನ ದಿನದ ಮೆಲುಕು ನಮ್ಮ ಹಿರಿಯರು ಹೇಳಬೇಕಾಗುತ್ತೆ. ನಿಜ ನಿಜ. ಎಷ್ಟೋ ಜನ ನಮಗೆ ಈಗ ನೆನಪುಗಳನ್ನು ಅಳಿಸುತ್ತಾ ಬಂದಿದೆ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಆ ಹಿರಿಯರು ಕಣ್ಮರೆ ಆಗ್ತಾ 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 ಸ್ವಾತಂತ್ರ್ಯದ ಒಂದು ಸಿಹಿ ನಮಗೆ ಮುಂದಿನ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ನಿಜ. ಹಾಗಾಗಿ ಈ ಸ್ವಾತಂತ್ರ್ಯದ ವಿಶೇಷತೆಯನ್ನು ಆಗಸ್ಟ್ 15 ಆಗ
ಕೇವಲ ಧ್ವಜಾರೋಹಣ ಮಾಡೋದ್ರಲ್ಲೇ ಸಂಭ್ರಮ ಅಲ್ಲ. ನಮ್ಮ ರಾಷ್ಟ್ರದ ಇತಿಹಾಸ, ಈ ರಾಷ್ಟ್ರದ ಭೌಗೋಳಿಕ ಪರಿಚಯ ಮಾಡಿಕೊಡ್ಬೇಕು. ಮಕ್ಕಳಿಗೆ ಅದರಲ್ಲಿ ಒಳ್ಳೆಯ ಒಂದು ದಾಪುಗಾಲ ಆಗ್ತಕ್ಕಂಥ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಹೀಗಾಗಿ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ನಮ್ಮೆಲ್ಲರಿಗೂ ಅಭಿಮಾನ ತರ್ತಕ್ಕಂಥದ್ದು ಬರಬೇಕು. ನಾನು ಭಾರತೀಯ, ಐ ಆಮ್ ಇಂಡಿಯನ್ ಅಂತಕ್ಕಂಥದ್ದು ಬಹಳ ಕೆಚ್ಚೆದೆಯಿಂದ ಹೇಳ್ತಕ್ಕಂಥದ್ದು ಬರಬೇಕು. ಸುಮ್ಮನೆ ನಾನು ತಮಿಳ್ನವನು, ನಾನು ಕನ್ನಡದವನು, ನೀವು ಪಂಜಾಬ್ನವರು, ಕಾಶ್ಮೀರದವರು ಅಂತ ಹೇಳಬಾರ್ದು. ನಾವು ಭಾರತೀಯರು ಅಂತಕ್ಕಂಥ ಮನೋಭಾವನೆ ಬೆಳೆದ್ರೆ ಆಗ ಈ ದೇಶದ ಬೆನ್ನೆಲುಬಾಗಿ ನಿಲ್ಲುತ್ತೆ. ಹೀಗೆ ಈ ರಾಷ್ಟ್ರದ ಒಂದು ಸೊಗಸನ್ನು ಕಾಣೋದಕ್ಕೆ ನಾವು ಪರಿಚಯ ಮಾಡಿಕೊಡ್ಬೇಕಾಗುತ್ತೆ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ, ನಮ್ಮ ತಂದೆ ರೂಪನಾಥ್ ರಾವ್ ಅಂತ, ಅವರು ಮೈಸೂರು ಅರಮನೆಯಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ವರ್ಕ್ ಅವ್ರದ್ದು ನೋಡ್ತಾಯಿದ್ರು. ನಮ್ಮ ತಾಯಿ ಬಂದು ಲಕ್ಷ್ಮೀಬಾಯಿ ಭೋನ್ಸ್ಲೆ ಅಂತ, ಅವರು ಗೃಹಿಣಿ. ಇವರಿಬ್ಬರು ಅತ್ಯಂತ, ನಾವು 4 ಜನ ಮಕ್ಕಳು, ನಾನು ಕೊನೆಯವನು. ಅದು ನನ್ನ ಇನ್ನೊಬ್ಬಳು ನನ್ನ ತಂಗಿ ಸಂಧ್ಯಾಬಾಯಿ ಗಾಯಕ್ವಾಡ್ ಅಂತ ಅವರು. ಈ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ 60 ಜನ ಇದ್ವಿ. ಅವಿಭಕ್ತ ಕುಟುಂಬ. ಹೌದು. ಆಮೇಲೆ ಮದುವೆ ಆದಮೇಲೆ ಒಬ್ಬೊಬ್ರು ಮನೆ ಚಿಕ್ಕದಾಯ್ತು ಅಂತೇಳಿ ಬೇರೆ ಹೋದರು. ಹಾಗಾಗಿ ನಮಗೆ ಅಂತ ತೊಂದರೆ ಏನು ಕಾಣಲಿಲ್ಲ. ಬರ್ತಕ್ಕಂಥ ನಮ್ಮ ತಂದೆಯವರ ಏನು ಅತ್ಯಲ್ಪ ಸಂಬಳದಲ್ಲೇ ಜೀವನ ಆನಂದಮಯವಾಗಿತ್ತು ಅಂತ ಹೇಳ್ಬೋದು. ಆ ಅವಿಭಕ್ತ ಕುಟುಂಬದಲ್ಲಿದ್ದರೂ ಕೂಡ ತಾವು ಸರ್ಕಾರಿ ಶಾಲೆಗಳಲ್ಲಿ ಓದ್ತೀರಿ. ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಿ ತಾವು? ನಾನು ನಮ್ಮ ಪ್ರೈಮರಿ ಸ್ಕೂಲೆಲ್ಲ ಹಿಡಿದು ಅಲ್ಲಿಂದ ನಮ್ಮ ಕರ್ನಾಟಕದ ಫೋರ್ಟ್ ಹೈಸ್ಕೂಲ್ ಅಂತ ಬಹಳ ಹೆಸರುವಾಸಿ ಅದು. ಹೌದು. ಯಾಕೆಂದರೆ ಅಲ್ಲಿನ ವಿದ್ಯಾರ್ಥಿಗಳು ರಾಜಕೀಯದಲ್ಲೂ ಮುಂದು, ಕ್ರೀಡೆಯಲ್ಲೂ ಮುಂದು, ಹೋರಾಟದಲ್ಲೂ ಮುಂದು. ಹಾಗಾಗಿ ಈ ಫೋರ್ಟ್ ಹೈಸ್ಕೂಲ್ನ ಇತಿಹಾಸ ಭಾಳ ದೊಡ್ಡದು. ಮತ್ತು ಸಾಕಷ್ಟು ಪಂಡಿತರು, ಪಾಮರುಗಳೆಲ್ಲ ಅಲ್ಲಿಂದ ಬೆಳೆದು ಹೋಗಿದ್ದಾರೆ ಅಂತಕ್ಕಂಥದ್ದು. ಅದಾದಮೇಲೆ ಕಾಲೇಜ್ ದಿನಗಳು ನಮ್ಮ ಒಕ್ಕಲಿಗರ ಸಂಘ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ನಲ್ಲಿ ಕಾಮರ್ಸ್ ವಿದ್ಯಾರ್ಥಿಯಾಗಿ ನಾನು ಹೊರಬಂದಿದ್ದೇನೆ. ಅದಾದಮೇಲೆ ನಾನು ಜೀವನೋಪಾಯಕ್ಕೆ ಅಂತೇಳಿ YMCA ಅಲ್ಲಿ ದೈಹಿಕ ಶಿಕ್ಷಣ ತರಬೇತಿಯನ್ನು ಪಡೆದಿದ್ದೀನಿ. ಹೀಗಾಗಿ ಹಲವಾರು ರಂಗಗಳಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡಿದ್ದೀರಿ. ಈ ಶಾಲಾ ಕಾಲೇಜು ದಿನಗಳಲ್ಲಿ ಸಾಕಷ್ಟು ಚಟುವಟಿಕೆಗಳಲ್ಲಿ ತಾವು ಭಾಗಿಯಾಗ್ತಾ ಇದ್ರ? ಹೌದು. ಯಾಕೆಂದರೆ ಈ ಮೊದಲು ಎಲ್ಲ ಯೂನಿಯನ್ ಡೇ ಅಂತ ನಡೀತಾ ಇತ್ತು. ಹೌದು, ವಾರ್ಷಿಕೋತ್ಸವ. ಆ ವಾರ್ಷಿಕೋತ್ಸವದಲ್ಲಿ ನಾಟಕಗಳು ನಡೆಯೋದು, ಕ್ರೀಡಾ ಚಟುವಟಿಕೆಗಳು ನಡೆಯೋದು, ಕಬಡ್ಡಿ, ಖೋ-ಖೋ ಇಂಥ ಆಟಗಳು ಭಾಳ ಯಶಸ್ವಿಯಾಗಿ ನಡೀತಾ ಇತ್ತು. ಆಮೇಲೆ ರಂಗ ಸ್ಪರ್ಧೆಗಳು ನಡೀತಾ ಇದ್ವು. ಹೀಗೆ ಶಾಲಾ ದಿನಗಳಲ್ಲಿ. ಮತ್ತು ಕುಸ್ತಿ ಅದು ಭಾಳ ಮುಖ್ಯವಾದ್ದು. ಯಾಕೆಂದರೆ ನಾವು ನೋಡಿದಾಗೆ ಎಲ್ಲ ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ ಮಕ್ಕಳೇ ಕುಸ್ತಿ ಮತ್ತು ಬೇರೆ ಬೇರೆಯಲ್ಲಿ ಸದೃಢವಾಗಿ ಮೈ ಬೆಳೆಸಿ ಒಂದು ಆರೋಗ್ಯವನ್ನು ಕಾಪಾಡ್ಕೋತಾ ಇದ್ರು ಅನ್ನೋದರಲ್ಲಿ ಸಂಶಯ ಇರಲಿಲ್ಲ. ಹಾಗೆ ನಮ್ಮ ಬೆಳೆದು ಬಂದ ದಾರಿ ಆಗುತ್ತೆ. ಇದೇ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ತಮಗೆ ಬಹಳ ಜೀವನದ ಬಗ್ಗೆ ಆಸಕ್ತಿ, ವಿಶೇಷವಾದಂತಹ ಆಸಕ್ತಿ, ಜೊತೆಗೆ ದೃಢವಾದಂತಹ ಒಂದು ಮೈಕಟ್ಟು, ಈ ಶೌರ್ಯದ ಸಾಹಸ, ಇದೆಲ್ಲ ಹೇಗೆ ತಾವು ಮೈಗೂಡಿಸ್ಕೊಂಡ್ರಿ? ಇದು ಏನು ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರನೇ ಬುಡಾನ್ ಸಾಬ್ ಅಂತ ಒಬ್ಬರಿದ್ರು. ಆತ ಕುಸ್ತಿಯ ಇದು ಏನು ಲೈಸೆನ್ಸ್ ಪಡೆದಿದ್ದ. ಅವ್ರ ಜೊತೆ ನಾನು ಇದ್ದೆ. ನಾನು ಅಸಿಸ್ಟೆಂಟ್. ಬೆಂಗಳೂರಿನಲ್ಲಿ ಕುಸ್ತಿಗಳು ನಡೆದ್ರೆ ಸಾಕಷ್ಟು ಜನ ಸೇರೋರು. ಕೆಲವು ಸತಿ ಕುಸ್ತಿಗಳು ಈ ಕಿಂಗ್ ಕಾಂಗು ಇಂಥವರೆಲ್ಲ ಬರೋರು. ನೋಡಿದಾಗ ನಮ್ಗೆ ಖುಷಿ ಆಗೋದು, ಆಹಾ ಎಂಥ ಇದಿದೆ, ದೈಹಿಕವಾಗಿ ಹೆಂಗೆ ಬೆಳೆದಿದ್ದಾರೆ ಏನು ಅಂತ. ಮತ್ತು ಕುಸ್ತಿಯಲ್ಲೂ ಒಳ್ಳೆ ಪರಿಣತಿ ಹೊಂದಿದಂಥ ಬೆಂಗಳೂರಿನ ಕೆಲವು
ಏನು ಹಳ್ಳಿಗಳು ಅಂತ ಇದ್ದು, ಮಾವಳ್ಳಿ, ಉಪ್ಪಾರಹಳ್ಳಿ, ಮತ್ತು ಬೇರೆ ಬೇರೆ ಕನಕಪುರ ಇಂಥ ಕಡೆ ಎಲ್ಲ ಮತ್ತು ಬರೋರು ಮಕ್ಕಳು ವಿದ್ಯಾರ್ಥಿಗಳೆಲ್ಲ. ಆಗ ಕುಸ್ತಿಯ ಸಾಮ್ರಾಜ್ಯನೇ ಬೇರೆ. ಆಗ ಮಕ್ಕಳು ಬೇರೆ ದುರಭ್ಯಾಸ ಯಾವುದೂ ಇರಲಿಲ್ಲ. ನಾವು ಅದನ್ನು ನೋಡಿ ಕಲ್ತಿದ್ವಿ. ಈಗಿನ ಥರ ಪಾನ್ಪರಾಗು ಇವೆ ಅಲ್ಲ ಈಗ ಬಂದ್ಬಿಟ್ಟಿದೆ ಮಕ್ಕಳಿಗೆ. ಆದರೆ ನಮ್ಗೆ ಆಗ ಅದೇನಿಲ್ಲ, ಬರೀ ದೇಹದನ್ನು ದಂಡಿಸ್ತಕ್ಕಂಥದ್ದು ಮತ್ತು ಗೆಲ್ತಕ್ಕಂಥ ಒಂದು ಉತ್ಸಾಹದ ಚಿಲುಮೆ ಪ್ರತಿಯೊಬ್ಬ ಹುಡುಗರಲ್ಲೂ ಇತ್ತು. ಇಷ್ಟೆಲ್ಲ ಜೀವನೋತ್ಸಾಹ ತಮ್ಮಲ್ಲಿದೆ. ಹಾಗಾಗಿ ತಾವು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದೀರಿ ಅಂತ ಹೇಳ್ತೀರಿ? ನಾನು ಮೊಟ್ಟ ಮೊದಲಿಗೆ ದೈಹಿಕ ಶಿಕ್ಷಣನಾಗಿ ಈ ಸರಸ್ವತಿ ವಿದ್ಯಾಮಂದಿರ ಅಂತ ಒಂದಿತ್ತು. ಅಲ್ಲಿ GS ಶರ್ಮಾ ಅಂತ ಅವರು ಮ್ಯಾನೇಜಿಂಗ್ ಡೈರೆಕ್ಟ್ರು, ಸ್ಥಾಪಕರು ಎಲ್ಲನೂ ಅವರು ನಮ್ಮನ್ನು ಅನ್ನ ಹಾಕಿ ಬೆಳೆಸಿದವರು. ನಾವು ಯಾವತ್ತೂ ಅವ್ರನ್ನ ಮರೆಯೋ ಆಗಿಲ್ಲ. ಅಲ್ಲಿ ಸುಮಾರು ಒಂದು 15 ವರ್ಷ ಕೆಲಸ ಮಾಡಿದ್ದೀನಿ. ಆ ಶಾಲೆಯಲ್ಲಿ ಬರೀ ಒಂದು 350 ಜನ ಹೆಣ್ಮಕ್ಳಿದ್ರು ಉಪಾಧ್ಯಾಯರು. ನಾನು ಮತ್ತು ಇನ್ನೊಬ್ಬರು ಸಂಸ್ಕೃತ ಉಪಾಧ್ಯಾಯರು, ಇಬ್ಬರೇ ಗಂಡಸರು. ಇನ್ನು ಬಾಕಿ ಯಾರು ಗಂಡಸರೇ ಇಲ್ಲ ಅಲ್ಲಿ. ಆದರೆ ನಾವೆಲ್ಲ ನಮ್ಮನ್ನು ಚೆನ್ನಾಗಿ ಅಣ್ಣ ತಮ್ಮಂದ್ರ ಥರ ನೋಡ್ತಾಯಿದ್ರು ಎಲ್ಲ ಟೀಚರ್ಸು. ಚೆನ್ನಾಗಿ ಕಾರ್ಯಕ್ರಮಗಳು ನಡೆಸ್ತಾಯಿದ್ವಿ. ಹಾಗಾಗಿ ನಾನು ಅಲ್ಲಿ 15 ವರ್ಷ ಮಾಡಿದೆ. ಅದಾದಮೇಲೆ ಅನುದಾನಿತ ಶಾಲೆ ಅಂಥೇಳಿ ಬಿನ್ನಿ ಪ್ರೌಢಶಾಲೆ, ಆಗ ಅಲ್ಲಿ ನಾನು ಸೇರಿಕೊಂಡೆ. ಅಲ್ಲೊಂದು 25 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಆಗ ನಮಗೆ ಅತ್ಯಂತ ಆಡಳಿತ ಮಂಡಳಿಯವರು ಭಾಳ ಚೆನ್ನಾಗಿ ಗೌರವಯುತವಾಗಿ ನಡೆಸ್ಕೊಂಡು ನಮಗೆ ಈ ಚಟುವಟಿಕೆಗಳು, ಯಾಕೆಂದರೆ ಅಲ್ಲಿ ಸ್ಟೇಡಿಯಂ ಎಲ್ಲ ಇತ್ತು ನಮಗೆ ಆಟ ಆಡಿಸೋದಕ್ಕೆ ಮತ್ತು ಎಲ್ಲ ಥರದಲ್ಲೂ ಒಳ್ಳೆ ನಮಗೆ ಏನು ಮಕ್ಕಳನ್ನ ತರಬೇತಿ ಮಾಡಬೇಕು ಅದಕ್ಕೆ ಸೂಕ್ತವಾದ ಸಹಾಯ ನೆರವು ಎಲ್ಲ ನೀಡ್ತಾಯಿದ್ರು. ಹೀಗಾಗಿ ಬಿನ್ನಿ ಪ್ರೌಢಶಾಲೆಯಲ್ಲಿ ನಮಗೆ ಭಾಳ ಹಿಂದುಳಿದ ಮಕ್ಕಳೇ ಬರ್ತಾ ಇದ್ದಿದ್ದು. ಏನು ಅಂದರೆ ಪಾಪ ಒಂದೊತ್ತು ಊಟ ಇದ್ದರೆ ಇನ್ನೊಂದೊತ್ತು ಊಟ ಇಲ್ಲ, ಅಥವಾ ಇನ್ನೇನೋ ಅವ್ರ ತಂದೆ ತಾಯಿಗಳಿಗೆ ಭಾಳ ಕಷ್ಟ ಇರೋದು, ಅಂಥ ಮಕ್ಕಳುಗಳು ನಮ್ಮ ಹತ್ರ ಇದ್ದರು. ಆದರೂ ಮಕ್ಕಳಿಗೆ ನಮ್ಮಲ್ಲಿದ್ದಾಗ ಭಾಳ ಖುಷಿಯಿಂದ ಇರೋರು. ಹೀಗಾಗಿ ನಾವು ಆ ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದೀವಿ. ಮತ್ತು ಅವರಿಗೆ ಪ್ರಕೃತಿಯಲ್ಲಿ ಹೇಗೆ ಬೆಳಿಬೇಕು ಅನ್ನೋದು ಸಹ ಹೇಳಿದ್ದೀನಿ. ತಾವು ಹೇಳ್ತಾ ಇದ್ರಿ ಮಾತಲ್ಲಿ ಸತತವಾದಂತಹ ವ್ಯಾಯಾಮದಿಂದ ಈಗ ತಾವು ಮಲ್ಲವಿದ್ಯೆಯನ್ನು ಕಲಿತೀರಿ. ಈ ವ್ಯಾಯಾಮ ಅನ್ನುವಂಥದ್ದು ದೇಹದ ಮೇಲೆ ಎಷ್ಟೆಲ್ಲ ಪರಿಣಾಮವನ್ನು ಬೀರುತ್ತೆ, ಒಂದು ಸಾಕಷ್ಟು ದೃಢವಾದಂತಹ ಮೈಕಟ್ಟನ್ನು ಕೊಡುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಆ ಬಗ್ಗೆ ಏನು ಹೇಳ್ತೀರಿ ತಾವು? ಈಗ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ಮೂರು ಒಟ್ಟಿಗೆ ಹೋಗಬೇಕು. ದೈಹಿಕವಾಗಿ ನಾವು ಬಲಗೊಂಡ್ರೆ ಈ ದೇಶ ಬಲಗೊಳ್ಳುತ್ತೆ. ಮಾನಸಿಕ ಅಂದರೆ ನಮ್ಮ ಮೆದುಳಿನಲ್ಲಿ ಯಾವಾಗಲೂ ಶಾಂತತೆ ಇರಬೇಕು. ಯಾವತ್ತೂ ನಾವು ಕೀಪ್ ಕೂಲ್ ಮೈಂಡ್ ಅಂತ ಏನು ಹೇಳ್ತೀವಿ, ಆ ಥರ ಯಾವಾಗಲೂ ನಮ್ಮ ಮೈಂಡನ್ನು ಯಾವುದೇ ಉದ್ವೇಗಕ್ಕೆ ಒಳಗಾಗಬಾರ್ದು, ಇದು ತಿಳ್ಕೋಬೇಕು. ಆಧ್ಯಾತ್ಮಿಕ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಏನು ಆಧ್ಯಾತ್ಮಿಕ ಭಾವನೆಗಳಿದೆ ಅವರವರಿಗೆ ಬಿಟ್ಟಿದ್ದು. ಯಾರು ಯಾವ್ರನ್ನಾದ್ರೂ ಬೇಕಾದ್ರೂ ಪೂಜಿಸ್ಬೋದು, ನಿಜ, ಎಲ್ಲಾದ್ರೂ ನಿಂತು ಕೈ ಮುಗಿಬೋದು. ಅದು ಆಧ್ಯಾತ್ಮಿಕ. ಅದು ಹೌದು. ನೀವು ಹೀಗೆ ಇರಬೇಕು ಅಂತ ಯಾರು ಹೇಳಲ್ಲ. ಅಂತ ಆಧ್ಯಾತ್ಮಿಕವನ್ನು ನಮ್ಮ ಮಕ್ಕಳಲ್ಲಿ ಮೂಡಿಸ್ಬೇಕು. ಆಗ ಈ ದೈಹಿಕ, ಮಾನಸಿಕ ಮತ್ತು ಈ ಬೇರೆ ಬೇರೆ ಗುಣಗಳನ್ನು ಅವ್ರನ್ನ ನಮ್ಮ ಹಿರಿಯರು ಅಂದರೆ ಹಿಂದೆ ತಾತ ಅಜ್ಜಿ ಅಂತ ಇದ್ರಲ್ಲ, ಅವರೆಲ್ಲ ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಇಂಥ ಕಥೆಗಳನ್ನು ಹೇಳಿ ಉಳಿದುಂಬಿಸೋರು. ಈಗ ಅದು ಇಲ್ವೇ ಇಲ್ಲ, ಈಗ ಕಳ್ಕೊಂಡಿದ್ದೀವಿ ನಾವು. ಅದು ಹಿರಿಯರು ಇರ್ತಕ್ಕಂಥ ಮನೆ ಭಾಳ ಕಮ್ಮಿ. ಹೌದು, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೀರಿ ತಾವು. ಜೊತೆಗೆ ಈ ಕಾಡು ಮೇಡಿಗಳ ಚಾರಣವನ್ನು ಹೇಗೆ ತಾವು ಅಭ್ಯಾಸ ಮಾಡಿದ್ರ, ಅಥವಾ ಇದ್ರ ಬಗ್ಗೆ ವಿಶೇಷವಾದಂತಹ ಆಸಕ್ತಿ, ಒಲವು ಹೇಗೆ ಮೂಡ್ತು ತಮ್ಮಲ್ಲಿ? ನಾನು ಮೊದಲಿಂದನೂ ಭಾಳ ಈ ಕಾಡು ಮೇಡಿನಲ್ಲಿ ಸುತ್ತಕ್ಕಂಥದ್ದು ಅಂದರೆ, ಮೊದಲಿಗೆ ಲಾಲ್ಬಾಗ್ನಲ್ಲಿ ಏನೆಲ್ಲ ಇದೆ, ಏನಕ್ಕೋಸ್ಕರ ಲಾಲ್ಬಾಗ್ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ.
ಈಗ ಉದಾಹರಣೆಗೆ ಲಾಲ್ಬಾಗ್ ಅಂದ ತಕ್ಷಣ ಜನ ಹೇಳ್ತಾರೆ, ಒಳಗಡೆ ರೌಂಡ್ ಹೊಡಿಬೋದು ಮತ್ತು ಅಲ್ಲೆಲ್ಲ ಏನು ಸಿಗುತ್ತೋ ಅದು ತಿಂದ್ಬಿಟ್ಟು ಆನಂದ ಪಟ್ಕೊಂಡು ಮನೆಗೆ ಹೋಗ್ಬೋದು ಅಂತ. ಆದರೆ ನಿಜವಾಗ್ಲೂ ಅದು ಬೊಟಾನಿಕಲ್ ಗಾರ್ಡನ್. ಎಲ್ಲ ಸಸ್ಯಶಾಸ್ತ್ರ ಮಕ್ಕಳು ಏನು ಓದ್ತಾರೆ, ಬಯಾಲಜಿ ಅಂತ ಏನು ಹೇಳ್ತೀವಿ, ಆ ಮಕ್ಕಳಿಗೆ ಅದು ಬೊಟಾನಿಕಲ್ ಗಾರ್ಡನ್ ಆಗಿ ಬೆಳೆದಿದೆ. ಅಲ್ಲಿರ್ತಕ್ಕಂಥ ಸಸ್ಯ ರಾಶಿಗಳ ಬಗ್ಗೆ ಮತ್ತು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಬೋರ್ಡುಗಳಿದೆ ಚಿಕ್ಕದಾಗಿ. ಬಯಾಲಜಿಕಲ್ ನೇಮ್ ಇದೆ, ಲೋಕಲ್ ನೇಮ್ ಇದೆ, ಮತ್ತು ಈ ಥರ ಹೊಸ ಹೊಸ ವಿಷಯಗಳನ್ನು ಅಲ್ಲಿ ಹಾಕಿದ್ದಾರೆ. ಅಂಥ ವಿಷಯಗಳನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಧನ್ವಂತರಿ ವನ ಅಂದರೆ ಏನು, ಮತ್ತು ಕ್ಯಾಕ್ಟಸ್ ಈ ಉದ್ಯಾನವನ ಹೇಗೆ, ಈ ಥರ ವಿಚಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಅಲ್ಲಿ ಸಾಕಷ್ಟಿದೆ. ಉದಾಹರಣೆಗೆ ನಮ್ಮ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಯಾತಕ್ಕೆ ಲಾಲ್ಬಾಗ್ ಕಟ್ಟಿದ್ರು ಅಂತಕ್ಕಂಥ ವಿಷಯ ಯಾರೂ ತಿಳ್ಕೊಂಡಿಲ್ಲ. ಲಾಲ್ಬಾಗ್ ಅಂದರೆ ಕೆಂಪು ತೋಟ ಅಂದ್ಕೊಂಡಿದ್ದ. ಹೈದರ್ ಅಲಿ ತನ್ನ ಮಡದಿಗೋಸ್ಕರ ಆ ಕೆಂಪು ತೋಟವನ್ನು ಸೃಷ್ಟಿ ಮಾಡಿದ್ದು ಅಂತ ಚರಿತ್ರೆ ಹೇಳುತ್ತೆ. ಹೀಗೆ ಹಲವಾರು, ಮತ್ತು ಅಲ್ಲಿ ಬೇರೆ ಬೇರೆ ಕಬ್ಬನ್ ಅಂತಕ್ಕಂಥವ್ರು, ಆಮೇಲೆ ಕೃಂಬಿಗಲ್ ಜೌರಯ್ಯ ಅಂತಕ್ಕಂಥವ್ರು ಎಲ್ಲ ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಅಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಈ ಯಾರು ಹೈದರ್ ಅಲಿ ಹಾಕಿರ್ತಕ್ಕಂಥ ಮರಗಳಿದೆ, ಅದನ್ನು ಮಕ್ಕಳು ಪರಿಚಯ ಮಾಡಿಸ್ಕೊಡ್ಬೇಕಾಗುತ್ತೆ. ಸಾಕಷ್ಟು ಇನ್ನೊಂದು ವಿಷಯ ಏನಂದರೆ ರುದ್ರಾಕ್ಷಿ ಗಿಡ, ಅದು ಲಾಲ್ಬಾಗ್ನಲ್ಲಿದೆ. ಅದು ಯಾರು ನೋಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತೇ ಇಲ್ವಲ್ಲ ಎಲ್ಲಿ ಏನಿದೆ ಅಂತಕ್ಕಂಥದ್ದು. ಇಡೀ ಮ್ಯಾಪ್ನ ನೋಡ್ಕೊಂಡು ಓಡಾಡೋದು ಅವರು ಕಲ್ತ್ಕೋಬೇಕು. ಬರೀ ಅಲ್ಲೆಲ್ಲೋ ಸೌತೆಕಾಯಿ ತಿಂದ್ವಾ ಕಡಲೆಕಾಯಿ ತಿಂದ್ವಾ ಅನ್ನೋದು ಮುಖ್ಯ ಅಲ್ಲ. ಹಾಗೆ ಚಿಗುರು ಬಂಡೆ ಅಂತ ಒಂದಿದೆ, ಅದರ ಮೇಲ್ಗಡೆ ನಮ್ಮ ಕೆಂಪೇಗೌಡರ ಒಂದು ಗೋಪುರ ಇದೆ. ಅದು ಬೆಂಗಳೂರಿನ 4 ಭಾಗಗಳಲ್ಲಿ ನಿರ್ಮಿಸಿದ್ದಾರೆ. ಈ ಗವಿಪುರದಲ್ಲಿ ಒಂದಿದೆ, ಕೆಂಪಾಂಬುದಿ ಕೆರೆ, ಮತ್ತು ರಮಣಶ್ರೀ ಅಲ್ಲೊಂದಿದೆ. ಹೀಗೆ 4 ಗೋಪುರಗಳು ನೆಟ್ಟಿದ್ದಾರೆ. ಅದು ಯಾಕೆ ಮಾಡಿದ್ರು ಏನು ಅದ್ರ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು. ಬೆಂಗಳೂರಿನ ಕೋಟೆ, ಅದರೊಳಗಡೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಯಾವತ್ತೂ ಒಳಗಡೆ ಹೋಗೇ ಇಲ್ಲ, ಯಾಕೆಂದ್ರೆ ಉಪಾಧ್ಯಾಯರು ಕರ್ಕೊಂಡೋಗಿಲ್ಲ, ಆ ಮಕ್ಕಳು ಹೋಗಿಲ್ಲ. ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಅಂಥ ಕೋಟೆಗಳು ಭಾಳ ದೂರ ಹೋಗೋದೇನಿಲ್ಲ, ಬೆಂಗಳೂರು ಒಳಗಡೆನೇ ನೋಡ್ಬೋದು. ಮತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಹೈದರ್ ಅಲಿ ಅಲ್ಲಿ ಟಿಪ್ಪು ಸುಲ್ತಾನ್ ಕೋಟೆ ಅದು ನೋಡ್ಬೋದು. ಈಗ ಹತ್ತಿರದಲ್ಲಿರೋದನ್ನ ನೋಡ್ಸಿದ್ರು ಮಕ್ಕಳಿಗೆ ಮನೋಭಾವ ಹೆಚ್ಚುತ್ತೆ. ಅಂದರೆ ತಾವು ಹೇಳ್ತಾ ಇರೋದು ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಅಂತ ಹೇಳಿ. ತಮ್ಮ ಜೊತೆ ಮತ್ತಷ್ಟು ಮಾತುಕತೆಯನ್ನು ನಾನು ಮುಂದುವರಿಸ್ತೇನೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮವಿದೆ, ನೋಡ್ಕೊಂಡು ಬರೋಣ. ವೀಕ್ಷಕ, ವಿರಾಮ. ರಾಜು, ಸೊಸೆ ಅವಾಗ್ಲಿಂದ ತಯಾರಾಗಿ ಕುಳಿತಿದ್ದಾಳೆ. ಟೆಸ್ಟ್ ಮಾಡಿಸಲು ಕರ್ಕೊಂಡು ಹೋಗು ಮಗ. ನಾನು ಟೆಸ್ಟ್ ಅನ್ನೇ ನೋಡ್ತಾ ಇದ್ದೀನಿ ಅಮ್ಮ. ಈ ಟೆಸ್ಟ್ ಅನ್ನು ಆದಷ್ಟು ಬೇಗ ಮಾಡಿಸೋದು ಅಗತ್ಯ. ಅಮ್ಮ, ಏನದು ಬೇಗ ಬೇಗ ಅಂತ ಹೇಳ್ತಾ ಇದ್ದಿ? ಪರೀಕ್ಷೆ ಮಾಡಿಸುವುದಕ್ಕೆ ಸ್ವಲ್ಪ ತಡವಾದ್ರೆ ಏನೂ ಆಗೋದಿಲ್ಲ. ನೋಡು ಮಗ, ಸಮಯಕ್ಕೆ ಸರಿಯಾಗಿ ತಲುಪುವುದು ತುಂಬಾ ಅಗತ್ಯ. ಗರ್ಭಾವಸ್ಥೆಯ ಮೊದಲ 3 ತಿಂಗಳ ಒಳಗಾಗಿ ಆದಷ್ಟು ಬೇಗನೆ HIV ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಿಸಿ. ಇದರಿಂದಾಗಿ ಮಗುವನ್ನು ಸೋಂಕಿನಿಂದ ಕಾಪಾಡಬಹುದು ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ದೀರ್ಘಾಯಸ್ಸು ಹೆಚ್ಚಿಸಬಹುದಾಗಿದೆ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ, ಕೋಟ್ಯಂತರ ಕನ್ನಡಿಗರ ಮನೆ ಮನದ ಕಥಾಬುತ್ತಿ, ಹೊತ್ತಿಗೆಯ ನಿತ್ತು ಶ್ಲಾಘಿಸುವ ಅರಿವಿನ ದೀಪ್ತಿ. ಪ್ರಶ್ನೆ ಪುಸ್ತಕ, ಮಾತು ಟಿಪ್ಪಣಿ, ಮನರಂಜನೆ ಮಾಹಿತಿ, ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ. ವಿರಾಮದ ನಂತರ ಮತ್ತೊಮ್ಮೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದಾರೆ ಹಿರಿಯ ಪರ್ವತಾರೋಹಿ ಡಾಕ್ಟರ್ ರಾಮಚಂದ್ರ ರಾವ್ ಕಾಳೆ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಸಸ್ಯ ರಾಶಿಗಳ ಬಗ್ಗೆ ನಾವು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು, ತದನಂತರದಲ್ಲಿ ಹಿರಿಯರು ಅದನ್ನು ತಿಳಿದುಕೊಳ್ತಾರೆ ಅನ್ನುವಂತಹ ಮಾತನ್ನು. ಜೊತೆಗೆ ಈ ಕಾಡು ಮೇಡುಗಳಲ್ಲಿ ಚಾರಣವಾಯಿತು, ಈಗ ಪರ್ವತಾರೋಹಣ ಇದ್ರ ಬಗ್ಗೆ ಆಸಕ್ತಿ ಮೂಡಿದ್ದು ಹೇಗೆ?
ಅಂದರೆ ಸಾಹಸ ಕ್ರೀಡೆಯಲ್ಲಿ ರೋಮಾಂಚನವಾದಂಥ ಅನುಭವ ಪಡಿಬೋದು. ಯಾಕೆಂದರೆ ಉದಾಹರಣೆಗೆ ಸಾವನದುರ್ಗ ಇದೆ ಮಾಗಡಿ ಹತ್ರ, ಮತ್ತು ರಾಮನಗರದ ಹತ್ರ ಬೇರೆ ರೇವಣ ಸಿದ್ದೇಶ್ವರ ಬೆಟ್ಟ ಇದೆ. ಹೀಗೆ ಹಲವಾರು ಒಂದು 53 ಬೆಟ್ಟಗಳಿದೆ. ಒಂದೊಂದು ಬೆಟ್ಟದಲ್ಲಿ ಒಂದೊಂದು ವಿಶೇಷತೆಗಳನ್ನು ಕಾಣ್ಬೋದು. ಇಲ್ಲಿ ನಾವು ಮಕ್ಕಳಿಗೆ ಕರ್ಕೊಂಡೋಗಿ ಸಾಕಷ್ಟು ಪರಿಚಯ ಮಾಡಿಸ್ತಕ್ಕಂಥದ್ದು, ಅಲ್ಲಿನ ಭೂಗರ್ಭಶಾಸ್ತ್ರದಿಂದ ಹಿಡಿದು ಆ ಬಯಾಲಜಿ ಅಂದರೆ ಅಲ್ಲಿರ್ತಕ್ಕಂಥ ಗಿಡ ಮರಗಳು, ವನ್ಯಜೀವಿಗಳು ಇವನ್ನೆಲ್ಲ ಮಕ್ಕಳಿಗೆ ಮಂದಾಟ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಅಲ್ಲೇ ಹರಿತಕ್ಕಂಥ ನದಿ ಅದ್ರ ಬಗ್ಗೆನೂ ತಿಳಿಸ್ಕೊಡ್ಬೇಕಾಗುತ್ತೆ. ಹೀಗೆ ತಿಳಿಸ್ಕೊಟ್ಟಾಗ ಮಕ್ಕಳಿಗೆ ಹೊರಾಂಗಣ ಜೀವನದಲ್ಲಿ ಹೇಗೆ ಬದುಕ್ತಕ್ಕಂಥದ್ದು ಅಂತಕ್ಕಂಥ ಒಂದು ಛಲ ಹುಟ್ಟುತ್ತೆ. ನಾವು ಬರೀ ಗೋಡೆ ಮಧ್ಯದಲ್ಲಿ ಬರೀ ಪಿರಿಯಡ್ ಮಾಡಿ 90 ಅಂಕ ಗಳಿಸ್ತಾ ಇದ್ದಾರ ಅನ್ನೋದನ್ನೇ ಆದರೆ ಮುಂದೆ ಆ ಮಕ್ಕಳು ಈ ದೇಶದ ಸುಭದ್ರತೆಗೆ ಒಳಪಡೋದಿಲ್ಲ. ಇವ್ರಿಗೆಲ್ಲ ಶಕ್ತಿದಾಯಕವಾಗಿ ಬೆಳಬೇಕು ಅಂದರೆ ನಾವು ಇಂಥ ಆಟಗಳು ಮತ್ತು ಸಾಹಸ ಶಿಕ್ಷಣ ಮತ್ತು ಚಾರಣಗಳು ಇವನ್ನೆಲ್ಲ ಮೈಗೂಡಿಸ್ಬೇಕಾಗುತ್ತೆ. ಆಗಲೇ ಆ ಮಕ್ಕಳಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥ. ಸರ್, ಇದ್ರ ಜೊತೆಗೆ ನನ್ನ ಹತ್ರ ಒಂದು ಪೇಪರ್ ಇದೆ. ಇಲ್ಲಿ 1989ರಿಂದ ತಾವು ಟ್ರೆಕ್ಕಿಂಗ್ ಆರಂಭಿಸ್ತೀರಿ. ಅದ್ರ ಜೊತೆಗೆ 2023ರ ತನಕವೂ ಕೂಡ ಇದರಲ್ಲಿ ಅಪ್ಡೇಟ್ಸ್ ಇದೆ. ಎಲ್ಲೆಲ್ಲಿ ಈ ಟ್ರೆಕ್ಕಿಂಗ್ನ ಮಾಡಿದಿರಿ? ಇಂಡಿಯಾ ಆ್ಯಂಡ್ ನೇಪಾಳ ಅಂತ ಹೇಳಿದೆ ಇದರಲ್ಲಿ. ಸೊ ಎಲ್ಲೆಲ್ಲಿ ತಾವು ಪರ್ವತದ ಆರೋಹಣವನ್ನು ಮಾಡಿದ್ದೀರಿ, ಯಾವ ಪರ್ವತಗಳನ್ನು ಹತ್ತಿದ್ದೀರಿ, ಇದ್ರ ಬಗ್ಗೆ ತಿಳಿಸಿ ಸರ್. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನನ್ನ ಮೊದಲನೇ ಚಾರಣ ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್ ಕಾಲಾಪತ್ತರ್ವರೆಗೂ ಹೋಗಿರ್ತಕ್ಕಂಥದ್ದು. ಜೀರಿಯಿಂದ ನಡೆದು ಕಾಲಾಪತ್ತರ್ವರೆಗೂ ಹೋಗಿದ್ದೀವಿ. ಅದು ಅತ್ಯಂತ ರೋಚಕವಾದ ಖುಷಿಯನ್ನು ಕೊಟ್ಟಿದೆ. ಆ ಜನಜೀವನ, ಆ ಸಂಪರ್ಕ, ಆಟ, ಊಟ, ನೋಟ ಇವೆಲ್ಲನೂ ಆ ಮೌಂಟ್ ಎವರೆಸ್ಟ್ನಲ್ಲಿ ನಾವು ಕಂಡುಕೊಂಡಿದ್ದೀವಿ. ಮತ್ತು ಅಲ್ಲಿ ಟ್ಯಾಂಗ್ಬೋಚೆ ಅಂತ ಒಂದು ಊರಿದೆ. ಅಲ್ಲಿ ನಮ್ಮ ಲಾಮಾಗಳು ಏನು ಮಡಿಕೇರಿನಲ್ಲಿದ್ದಾರಲ್ಲ, ಆ ಲಾಮಾಗಳು ಅಲ್ಲೂ ಇದ್ದಾರೆ. ಅವ್ರಿಗೂ ಕನ್ನಡ ಬರುತ್ತೆ ಅಲ್ಲಿ. ಹಾಗಾಗಿ ನಮಗೆ ಅಲ್ಲೆಲ್ಲ ಅತ್ಯಂತ ಚೆನ್ನಾಗಿ ನಡೀತಾ ಇತ್ತು ಅಲ್ಲಿ. ಮತ್ತು ನಾಮ್ಚೆ ಬಜಾರ್ ಅಂತ ಒಂದಿದೆ, ಜಸ್ಟ್ ಲೈಕ್ ಕಂಟೋನ್ಮೆಂಟ್ ಇದ್ದಂಗೆ ಅದು. ಅಲ್ಲಿ ಎಲ್ಲ ದೇಶ ವಿದೇಶಗಳ ಜನಗಳೆಲ್ಲ ಅಲ್ಲಿ ಬಂದು ಇಳ್ಕೋತಾರೆ. ಬೆಳಿಗ್ಗೆ ಆದಾಗ ಎಲ್ಲ ಒಟ್ಟುಗೂಡಿ ಎಲ್ಲರೂ ಅವರವರ ಯಾವ್ಯಾವ ದಿಕ್ಕಿಗೆ ಹೋಗ್ಬೇಕೋ ಆ ದಿಕ್ಕಿಗೆ ಪ್ರಯಾಣಿಸ್ತಾರೆ. ನಾವೆಲ್ಲ ಒಂದು 9 ಜನ ಇದ್ವಿ. ನಮ್ಮ ಜೊತೆ ಅಮೇರಿಕನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಸೇರ್ಕೊಂಡಿದ್ರು. ನಾವೆಲ್ಲ ಮೌಂಟ್ ಎವರೆಸ್ಟ್ ಕಾಲಾಪತ್ತರ್ವರೆಗೂ ಹೋಗಿ ನಂತರ ಬಂದ್ವಿ. ಅದೊಂದು ಖುಷಿಯಾದ ದಿನಗಳು. ನೋಡಿ, ಫೋಟೋ ನೋಡಬೇಕಾದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನೀವೊಂದು ಹಿಮಾಲಯ ಪರ್ವತವನ್ನು ಹತ್ತುತ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಆ ಲಗೇಜ್ ಎಲ್ಲ ನೋಡಿದಾಗ ಇಷ್ಟು ಜನ ಇಷ್ಟೆಲ್ಲ ಲಗೇಜ್ನ ಹಿಡ್ಕೊಂಡು ಹೇಗೆ ಆ ಪರ್ವತವನ್ನು ಹತ್ತಲಿಕ್ಕೆ ಸಾಧ್ಯ? ಅಲ್ಲ, ಈಗ ನಮಗೆ 20 kg ಲಗೇಜ್ ನಮ್ಮ ಹತ್ರ ಇರಲೇಬೇಕು. ಏನು ಅಂದರೆ ಪುಲೋವರ್ ಒಂದಿರುತ್ತೆ, ಸ್ನೋ ಬೂಟ್ ಇರುತ್ತೆ, ಮತ್ತು ಜಾಕೆಟ್ಗಳಿರುತ್ತೆ, ಇಂಥವನ್ನೆಲ್ಲ ಇಟ್ಕೋಬೇಕಾಗುತ್ತೆ. ಕ್ಯಾಮ್ರಾ ಇರುತ್ತೆ, ಮತ್ತು ನಮಗೆ ಡ್ರೈ ಫ್ರೂಟ್ ಅಂತ ಏನಿರುತ್ತೆ ಅದು ಇಟ್ಕೊಂಡಿರ್ತೀವಿ, ನೀರು ಇಟ್ಕೊಂಡಿರ್ತೀವಿ, ಐಸ್ಯಾಕ್ಸ್ ಮತ್ತು ರೋಪ್ ಇವೆಲ್ಲ ಇಟ್ಕೊಂಡಿರ್ತೀವಿ. ಸಮಯ ಬಂದಾಗ ಉಪಯೋಗಿಸ್ಬೇಕಾಗತ್ತೆ. ಆ ಥರದ ಒಂದು ಪ್ರಣಯ ನಮ್ಮಲ್ಲಿ ಸಾಕಷ್ಟು ನೋಡ್ಬೋದು. ನಾನು ಅನ್ನಪೂರ್ಣ 1, 2, 3 ಮೂರನ್ನು ಸುತ್ತಾಕಿದ್ದೀನಿ, ಒಂದು 3 ಸತಿ ಅದನ್ನು. ಆಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಉತ್ತರ ಕಾಶಿನಲ್ಲಿ ಸಹ ನಾನು ಸಾಕಷ್ಟು ಶಿವಲಿಂಗ್, ಛೋಟಾ ಶಿವಲಿಂಗ್, ಬಡಾ ಶಿವಲಿಂಗ್ ಅಂತ ಇದೆ, ಅಲ್ಲೆಲ್ಲ ನಾವು ಟ್ರೆಕ್ ಮಾಡಿ ಕೆಲಸ ಮಾಡಿದ್ವಿ. ಮತ್ತು ನೇಪಾಳದಲ್ಲಿ ಈ ನಮ್ಮ ಚೇನ್ ಸಿಂಗ್ ಮತ್ತು ನೋರ್ಗೆ ಇವರು ಮತ್ತು ಎಡ್ಮಂಡ್ ಹಿಲರಿ ಇವ್ರ ಜೊತೆನೂ ಸಹ ನಾವು ಈ ಹಿಮಾಲಯದಲ್ಲಿ ಸಾಕಷ್ಟು
ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಸ್ಟವ್ ಬೇಕಾ, ಹಗ್ಗ ಬೇಕಾ, ಟೆಂಟ್ ಬೇಕಾ, ಎಲ್ಲ ಬಿಸಾಕಿ ಹೋಗ್ಬಿಟ್ಟಿರ್ತಾರೆ ಕ್ಲೈಂಬಿಂಗ್ ಆದಮೇಲೆ. ಅದನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥ ಸುಯೋಗ. 1 ತಿಂಗಳು ಅವ್ರ ಜೊತೆಲಿ ಕೆಲಸ ಮಾಡಿ, ಅಲ್ಲೊಂದು ನರ್ಸರಿ ಸ್ಕೂಲ್ ಬೇರೆ ಕಟ್ತಾ ಇದ್ರು, ಅವ್ರ ಜೊತೆ ಸೇರಿಕೊಂಡು ಆ ಕೆಲಸನೂ ಮಾಡಿ ಭಾಳ ಖುಷಿ ಆಯಿತು. ಮತ್ತು ಚೇನ್ ಸಿಂಗ್ ಮನೆಯವರು ನಮಗೆ ಭಾಳ ಹತ್ತಿರದವರು. ಯಾಕೆಂದರೆ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳೆಲ್ಲ ನಾವೆಲ್ಲ ಒಟ್ಟಿಗೆ ಹಿಂದೆ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್ ಅಂತಕ್ಕಂಥದ್ದಿತ್ತು. ಅಲ್ಲಿ ಸೆಮಿನಾರ್ ಆಗೋದು ವರ್ಷಕ್ಕೊಂದ್ಸತಿ, ಆಲ್ ಇಂಡಿಯಾ ಮೌಂಟೇನಿಯರ್ಸ್ ಮೀಟ್ ಅಂತ. ಅದನ್ನು ನಾವು ಭಾಗವಹಿಸ್ತಾ ಇದ್ದಾಗ ನಮ್ಮಲ್ಲಿ ರೀಟಾ ಗೊಂಬು ಮತ್ತು ಇವರೆಲ್ಲ ಸಿಗೋರು, ಮಾತಾಡಿ ಖುಷಿ ಪಡ್ತಾ ಇದ್ವಿ. ನಮ್ಮಲ್ಲಿ ಸಾಕಷ್ಟು ಜನ ಇವತ್ತಿಗೂ ಒಳ್ಳೊಳ್ಳೆ ಸಾಹಸಗಳನ್ನು ಮಾಡ್ತಾನೆ ಇದ್ದಾರೆ. ನಿಜ. ಹೀಗೆ. ಓಕೆ, ಈಗ ನೀವೊಂದು ಪರ್ವತವನ್ನು ಹತ್ತುತ್ತೀರಿ ಅಂತಂದರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನೀವು ಮಾಡ್ಕೊಂಡಿರ್ತೀರಿ. ಆದರೆ ಸಾಮಾನ್ಯ ಜನರಿಗೆ ಈ ಪರ್ವತ ಅಥವಾ ಒಂದು ಹೈಟ್ ಪೀಕ್ ಅಂತ ಅಂದಾಗ ಒಂದು ಫೋಬಿಯಾ ಇರುತ್ತೆ. ಒಂದು ತಲೆ ಸುತ್ತು ಬರುವಂಥದ್ದು, ಹೆದರಿಕೆ ಆಗುವಂಥದ್ದು, ಅಥವಾ ಒಂದು ಎದೆ ಭಾರ ಆಗುವಂಥದ್ದು, ಹೃದಯಾಘಾತ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಈ ಎಲ್ಲ ಸಮಸ್ಯೆಗಳಿರುತ್ತೆ. ಇಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲ, ಇವರಿಗೆ ಅಂದರೆ ಕೆಲವರಿಗೆ ತಲೆ 3000 ಮೇಲ್ಗಡೆಗೆ ಹೊರಗೆ ಹೋದಾಗ ವಾಂತಿ ಆಗುತ್ತೆ, ಕೆಲವರಿಗೆ ತಲೆ ಸುತ್ತು ಬರುತ್ತೆ, ಎದೆ ಭಾರ ಆಗೋದು, ಮತ್ತು ಹೈಪೋಥರ್ಮಿಯಾ ಅಂತ ಒಂದು ಹೇಳ್ತೀವಿ, ಆ ಥರದ ಕೆಲವೊಂದು ಘಟನೆಗಳು. ಅಂಥ ಘಟನೆಗಳಲ್ಲಿ ತಕ್ಷಣ ಅವ್ರಿಗೆ 3000 ಅಡಿಯಿಂದ ಕೆಳಗಡೆಗೆ ತಂದುಬಿಟ್ರೆ ಅವರು ನಾರ್ಮಲ್ಗೆ ಬರ್ತಾರೆ. ಅವ್ರನ್ನ ಅಲ್ಲೇ ಇರೋದಕ್ಕೆ ಬಿಡಬಾರ್ದು. ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಳಗಡೆ ಕರ್ಕೊಂಬಂದಾಗ ಅವರು ಸಾಕಷ್ಟು ಖುಷಿ ಪಡ್ತಾರೆ. ಹಾಗೆ ಈ ಒಂದು ಹೈಟಿನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಕೆಲವ್ರಿಗೆ ಗೊತ್ತಾಗುತ್ತೆ. ಮತ್ತು ಜಾಸ್ತಿ ಕೆಲವೊಂದೇನು ಅಂದರೆ ಈ ಆಲ್ಕೋಹಾಲಿಕ್ ಅಭ್ಯಾಸ ಇರೋರಿಗೆ ಮತ್ತು ಆಸ್ತಮಾ ಇರೋರಿಗೆ ನಾವು ಸೇರಿಸ್ಕೊಳ್ಳಲ್ಲ. ಸರಿ. ಯಾಕೆಂದರೆ ದಾರಿ ತಪ್ಪಿಡ್ತಾರೆ ಅವರು. ಹೌದು ಹೌದು, ಕೆಲವಷ್ಟು ಕಟ್ಟುನಿಟ್ಟುಗಳು ಇರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ತಾವು ಇಷ್ಟೆಲ್ಲ ಪರ್ವತಾರೋಹಣ ಮಾಡಿದ್ದೀರಲ್ಲ, ಬಹಳಷ್ಟು ಎತ್ತರಕ್ಕೆ ಹೋದಂತಹ ಸಮಯ ಅಥವಾ ಸಂದರ್ಭ ಯಾವ ಪರ್ವತ? ನಮಗೆ ಅನ್ನಪೂರ್ಣ ನಲ್ಲಿ ಟೆಂಟ್ ಪೀಕ್ ಅಂತ ಇತ್ತು. ಎಷ್ಟು ಅಡಿ ಇತ್ತು ಅದು? 4000 ಚಿಲ್ಲರೆ ಮೇಲೆ. ಅವಲಾಂಚಿ ವಿಪರೀತ ಆಗೋದು ಅಂತ ಕಡೆನೂ ಹೋಗಿ ಅಲ್ಲಿನೂ ಇದ್ದು ಭಾಳ ಖುಷಿ ಪಟ್ವಿ. ಮತ್ತು ಮಾಚಾಪುಚಾರೆ ಅಂತ ಇನ್ನೊಂದು ಪೀಕ್ ಇದೆ, ಅಲ್ಲೂ ಸಹ ಹೋಗಿದ್ವಿ. ಈ ಥರ ಸಾಕಷ್ಟು ಯಾವಾಗ ಬಿಡುವಿದ್ದಾಗೆಲ್ಲ ಎಲ್ಲಾದರೂ ಹೋಗೋದು, ಒಂದು ಟ್ರೆಕ್ಕಿಂಗ್ ಮಾಡಿ ಬರ್ತಕ್ಕಂಥದ್ದೇ ನಮ್ಮ ಒಂದು ಖುಷಿ. ಅಲ್ಲಿನ ಹವಾಮಾನಕ್ಕೆ ಹೇಗೆ ಹೊಂದಿಕೊಳ್ತಾ ಇದ್ರಿ ಸರ್ ತಾವು? ಅಲ್ಲ, ಏಪ್ರಿಲ್ ಮೇನಲ್ಲಿ ಆವಾಗುಣ ಚೆನ್ನಾಗಿರುತ್ತೆ. ಮಳೆ ಆಗುತ್ತೆ, ಮಳೆ ಆಗೋದಿಲ್ಲ ಅಂತಿಲ್ಲ, ಮಳೆ ಆಗಾಗ ಆಗುತ್ತೆ, ಅಥವಾ ಸ್ನೋಫಾಲ್ ಆಗ್ಬೋದು, ಮತ್ತು ಮೋಡ ಕವಿ ಇರ್ಬೋದು, ಈ ಥರದ್ದೆಲ್ಲ ನಡೆಯುತ್ತೆ. ಆದರೂ ನಮಗೇನು ಅದೇನು ತೊಂದರೆ ಅನಿಸೋದಿಲ್ಲ. ಈ ದೇಹದ ಮೇಲೆ ಅಥವಾ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಬೀರ್ತಾ ಇರುತ್ತೆ. ಅದನ್ನ ಹೇಗೆ ತಾವು ಕಾಪಿಟ್ಕೊಳ್ತಾ ಇದ್ರಿ? ಆರೋಗ್ಯ ಅಂದರೆ ನಾವು ಒಂದೇ ಸತಿ ಪರ್ವತಕ್ಕೆ ಬರೋದಿಲ್ಲ. ನಾವು ಹಂತವಾಗಿ ಅಕ್ಲಮಟೈಸೇಷನ್ ಅಂದರೆ ಆಯಾ ಹವಾಗುಣಕ್ಕೆ ತಕ್ಕಂತೆ ಹೊಂದ್ಕೊಂಡು ಎಲ್ಲಿ ವಿಶ್ರಮಿಸ್ಬೇಕು, ಎಲ್ಲಿ ಎಷ್ಟು ದಿವಸ ಇರಬೇಕು, ಅದ್ರ ಪ್ರಕಾರ ನೋಡ್ಕೊಂಡು ಮೇಲಕ್ಕೆ ಬರ್ತೀವಿ. ಆಗೇನಾಗುತ್ತೆ, ದೈಹಿಕ ಕುಂದೋದಿಲ್ಲ, ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗ್ತಾ ಬರ್ತೀವಿ. ಹಾಗಾಗಿ ನಮಗೆ ಯಾವುದೇ ಅನಾರೋಗ್ಯದ ಸುಳಿವು ಏನೂ ಸಿಗೋದಿಲ್ಲ. ನಾವೆಲ್ಲರೂ ಆರೋಗ್ಯವಾಗೇ ಇರ್ತೀವಿ. ಯಾವತ್ತೂ ನಾವು ಕಾಯಿಲೆಯಿಂದ ಇದ್ದೀವಿ ಅಂತ ಎಲ್ಲೂ ಹೇಳಲೇ ಇಲ್ಲ. ಆ ರೀತಿ ಅತ್ಯಂತ ಖುಷಿ ಏನು ಅಂದರೆ, ನೀವು ಈ ಯಾವ ಭಾಗದಲ್ಲಿ ಎಷ್ಟೊತ್ತು ಎಷ್ಟು ದಿವಸ ಇರಬೇಕು, ಒಂದೊಂದು ದಿವಸ ಕಳಿಬೇಕು, ಅಲ್ಲಿದ್ದಾಗ ಹೊರಗಡೆ ಓಡಾಡ್ತಾ ಇರಬೇಕು. ರೂಮಲ್ಲಿ ಕೂತ್ಕೊಳ್ಳೋದು ಅಥವಾ ಟೆಂಟ್ ಒಳಗೆ ಕೂತ್ಕೊಳ್ಳೋದು ಮಾಡಬಾರ್ದು. ವಾತಾವರಣಕ್ಕೆ ಹೊಂದ್ಕೊಂತ ಹೋದಂಗೆ ದೈಹಿಕ ಪರಿಸ್ಥಿತಿನೂ ಅಚ್ಚುಕಟ್ಟಾಗಿ ನಮ್ಮನ್ನು ಕಾಪಾಡುತ್ತೆ. ಯಾವತ್ತೂ ನಿಮಗೆ ಸುಸ್ತು ಅಂತ ಹೇಳಿ ಅನ್ಸೇ ಇಲ್ವಾ? ಹಾಗಾದ್ರೆ ಸುಸ್ತು ಆಗೋದಿಲ್ಲ, ಯಾಕೆಂದರೆ ನಾವು ಒಂದು ದಿನಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಈಗ ಈ ಪಾಯಿಂಟ್ನಿಂದ ಮುಂದಿನ ಪಾಯಿಂಟ್ಗೆ 20 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. 1 ಗಂಟೆಗೆ ನಾವು 5 ಕಿಲೋಮೀಟರ್ ನಡಿತೀವಿ. ಅಯ್ಯೋ, 1 ಗಂಟೆಗೆ? 1 ಗಂಟೆಗೆ ನಡ್ಕೊಳ್ತಾ ಮಾತಾಡ್ತಾ ಮತ್ತೆ ಸಾಕಷ್ಟು
ಫೋಟೋಗಳನ್ನು ತೆಗೆಯೋದು, ಮತ್ತೆ ಅಕ್ಕಿ ಪಕ್ಷಿಗಳನ್ನು ನೋಡ್ತಕ್ಕಂಥದ್ದು, ಅದರ ಸೌಂಡ್ ಏನು ಬರುತ್ತೆ, ಅದು ಯಾವ ರೀತಿ, ಅದು ಎಲ್ಲಿದೆ, ಅದರ ಜೊತೆಯಲ್ಲಿ ಸಸ್ಯಗಳು ಅತ್ಯಂತ ನಿಕೃಷ್ಟ ಸಣ್ಣದು ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಕ್ಕಂಥ ಹೂಗಳಿರುತ್ತೆ, ಅಂಥದ್ದನ್ನೆಲ್ಲ ನೋಡಿ ಖುಷಿ ಪಡ್ತಕ್ಕಂಥದ್ದು, ಅದರ ಫೋಟೋ ತೆಗೆಯೋದು. ಮತ್ತೆ ವನ್ಯಜೀವಿಗಳು ಆಗಾಗ ಕಾಣಿಸ್ಕೋತಾ ಇರುತ್ತೆ, ಬರಾಲ್, ಗೊರಲ್, ಮತ್ತೆ IBX, ಮತ್ತೆ ಸ್ನೋ ಕ್ಯಾಟ್, ಸ್ನೋ ಲೆಪರ್ಡ್, ಇವೆಲ್ಲ ನೋಡ್ಬೋದು. ಅದೆಲ್ಲ ನೋಡಿದಾಗ ಅದು ಆಯಾ ಬಂಡೆ ಏನು ಇರುತ್ತೆ ಆ ಪ್ರಕೃತಿ ಆ ಕಲರ್ಗೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ನಾವು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದಾಗ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿದೆ ಆ ಪ್ರಾಣಿ ಅಥವಾ ಪಕ್ಷಿ ಗೊತ್ತಾಗೋದಿಲ್ಲ ಸಡನ್ ಆಗಿ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ, ಅವುಗಳಿಂದ ನಿಮಗೆ, ನಿಮ್ಮಿಂದ ಅವುಗಳಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ತಾವು ಚಾರಣವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾನು ಕೇಳಿದ್ದೀನಿ. ಯಾವ ರೀತಿ ಸಂರಕ್ಷಣೆಯನ್ನ ಒದಗಿಸ್ಕೊಳ್ತಾ ಇದ್ರಿ? ಈಗ ನ್ಯಾಷನಲ್ ಪಾರ್ಕ್ಗಳಂತ ಇದೆ, ಆ ನ್ಯಾಷನಲ್ ಪಾರ್ಕಲ್ಲಿ ಯಾರು ಏನು ಅದಕ್ಕೆ ತೊಂದರೆ ಮಾಡೋ ಹಾಗೆ ಇಲ್ಲ. ನಾವು ಅದನ್ನ ನೋಡ್ಬೋದು, ಅದು ನಮ್ಮನ್ನು ನೋಡುತ್ತೆ, ಮತ್ತೆ ಅವೆಲ್ಲ ಪಕ್ಕಕ್ಕೆ ಓಡೋಗ್ಬಿಡುತ್ತೆ. ಹಾಗಾಗಿ ನಾವು ಏನು ಇದೆ, ಈಗ ಎಲ್ಲೋ ಪೀಕಲ್ಲಿ ಒಂಥರ ಡುಡೋ ಪಿಕ್ ಬರ್ಡ್ಸ್ ಅಂತ ದಪ್ಪದು, ಅದು ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬರುತ್ತೆ, ಅದು ಆರೋದೇ ಇಲ್ಲ. ಆದರೆ ಯಾರು ಅದನ್ನ ಇವತ್ತಿನವರೆಗೂ ಹಿಂಸೆ ಮಾಡಿಲ್ಲ. ಅದನ್ನ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಇದಕ್ಕೋಸ್ಕರನೇ ನಾವು ಕೆಲವೊಂದು ಸತಿ ಪ್ರಾಣಿಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಮತ್ತೆ ಈ ಸ್ನೋ ಬೇರ್ಸ್ ಅಂತೀವಲ್ಲ, ಕರಡಿಗಳು, ಅದು ಸಹ ನೋಡ್ಬೋದು ನಾವು. ಅದು 6 ಅಡಿ ಮೇಲಿರುತ್ತೆ, ಅದು ಬಹಳ ನೋಡಕ್ಕೆ ಸುಂದರ. ಹಿಮ ಎಷ್ಟು ಬೆಳ್ಳಗಿದೆಯೋ ಅದಕ್ಕೆ ನಾವು ಬೆಳ್ಳಗದಿರುತ್ತೆ. ಅದೇನು ತೊಂದರೆ ಕೊಡೋದಿಲ್ವಾ ತಮಗೆ? ಜಾಸ್ತಿ ಏನು ತೊಂದರೆ, ಅದು ಬಹಳ ದೂರದಲ್ಲಿ ಇರುತ್ತೆ. ನಮ್ಮನ್ನು ನೋಡಿದಾಗ ಅದು ಬಹಳ ಖುಷಿ. ಹಿಮಕರಡಿಗಳು ಓಡೋಗುತ್ತೆ. ಇವಾಗ ನೀವು ಇಷ್ಟೆಲ್ಲ ಪ್ರಯಾಣವನ್ನು ಮಾಡಿದ್ದೀರಿ, ಪರ್ವತಾರೋಹಣವನ್ನು ಮಾಡಿದ್ದೀರಿ, ಇದಕ್ಕೆ ಆದಂತಹ ಪರ್ಟಿಕ್ಯುಲರ್ ಆಗಿ ಬಟ್ಟೆಗಳು ಅಥವಾ ಡ್ರೆಸ್ ಕೋಡ್ ಅನ್ನುವಂಥದ್ದು ಇದೆಯಾ? ಹೌದೌದು. ಯಾಕೆಂದ್ರೆ ಲಾಂಗ್ ಜಾನ್ ಅಂತ ಒಂದು ಬರುತ್ತೆ, ಅದು ಒಳ ಉಡುಪು, ಅದು ಹಾಕೊಳ್ಳೇಬೇಕು. ಯಾಕೆಂದ್ರೆ ಆ ಹೊರಗಡೆ ಉಷ್ಣಾಂಶಗಳೇನಿದೆ ಅದನ್ನ ಕಾಪಾಡೋದಕ್ಕೆ. ಮತ್ತೆ ಪುಲವರು, ಸ್ವೆಟರು, ಮಂಕಿ ಕ್ಯಾಪು, ಗ್ಲೌಸು, ಆಮೇಲೆ ಶೂಗಳು, ಅದರಲ್ಲಿ ಬಹಳ ಒಳ್ಳೆ ಶೂಗಳು ಇರುತ್ತೆ. ಇದನ್ನ ಎಲ್ಲ ನಾವು ಒಟ್ಟಿಗೆ ಇಟ್ಕೊಂಡಿರ್ತೀವಿ. ಆಯಾ ವಾತಾವರಣಕ್ಕೆ ತಕ್ಕಂತೆ ಡ್ರೆಸ್ ಬದಲಾವಣೆ ಆಗುತ್ತೆ, ಆ ಡ್ರೆಸ್ ಕೋಡ್ ಚೇಂಜ್ ಆಗುತ್ತೆ. ಹೀಗೆ ಡ್ರೆಸ್ಸನ್ನ ಬಹಳ ನೀಟಾಗಿ ಇಟ್ಕೊಂಡಿರ್ಬೇಕು. ತಮ್ಮಗಳ ವಸತಿಗೆ ಏನು ಸೌಲಭ್ಯಗಳಿತ್ತು ಅಲ್ಲಿ? ಈಗ ಉದಾಹರಣೆಗೆ ನೇಪಾಳ್ನಲ್ಲಿ ಏನೂ ನಮಗೆ ತೊಂದರೆ ಇಲ್ಲ. ಯಾಕೆಂದ್ರೆ ದಾರಿ ಉದ್ದಕ್ಕೂ ನೇಪಾಳಿ ಶೆರ್ಪಾಸ್ ಏನಿದ್ದಾರೆ ಅವ್ರು ಸಣ್ಣ ಸಣ್ಣ ಮನೆಗಳಿರುತ್ತೆ, ಅದರಲ್ಲೇ ಲಾಡ್ಜ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ನಾವು ಎಷ್ಟು ಜನ, ಒಂದು 6-7 ಜನ ಮಲಿಕೋಬಹುದು. ಅದಕ್ಕೆ ಕಾಟ್ ಗೀಟ್ ಎಲ್ಲ ಇರುತ್ತೆ ಚೆನ್ನಾಗಿ. ಮತ್ತೆ ಅವರೇ ಊಟ ತಿಂಡಿನೂ ಅವರೇ ಹಾಕ್ತಾರೆ. ಅವ್ರದ್ದೇ ದಾಲ್ ಅಂಡ್ ಬಾತ್ ಅಂತ ಏನಿದೆ ಅದನ್ನ ಕೊಡ್ತಾರೆ. ಅತ್ಯಂತ ಖುಷಿ ಅವ್ರಿಗೆ. ಅದರಿಂದ ನಮಗೆ ನೇಪಾಳದಲ್ಲಿ ಕಷ್ಟ ಆಗಲ್ಲ. ಇಂಡಿಯನ್ ಟ್ರೆಕ್ಕಿಂಗ್ ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಎಲ್ಲಾ ಕಡೆನೂ ನಾವೇ ಅಡಿಗೆ ಮಾಡ್ಕೋಬೇಕು, ಎಲ್ಲೂ ಏನೂ ಸಿಗೋದಿಲ್ಲ. ಆಮೇಲೆ ನಾವೇ ಬಿಡಾರ ಉಟ್ಕೋಬೇಕು. ಮತ್ತೆ ಅದ್ರ ಎಲ್ಲ ಸುರಕ್ಷತೆ ನಾವು ಕಾಪಾಡಿಕೊಂಡು ನಮ್ಮ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಅಂದರೆ ಒಟ್ಟಾರೆಯಾಗಿ ತಾವು ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಕೆಲಸವನ್ನು ಮಾಡ್ತಿದ್ದೀರಿ. ಸಾಕಷ್ಟು ಕಷ್ಟ ಕೊಟ್ಟಂತಹ ಒಂದು ಪರ್ವತ ಅಥವಾ ಅಲ್ಲಿ ತುಂಬ ಕಷ್ಟ ಆಯಿತು, ನನಗೆ ಸಾಧ್ಯವೇ ಆಗಲಿಲ್ಲ ಅಂತ ಹೇಳಿ ಯಾವತ್ತಾದರೂ ಅನಿಸಿದೆಯಾ? ಅನ್ಸೋದು ಏನು ಅಂದರೆ ಎಲ್ಲರ ಮನಸ್ಸು ಒಂದಾಗಿರ್ಬೇಕು. ಆ ಒಂದಾದಾಗ ಏನಾಗುತ್ತೆ, ಈ ಕಷ್ಟಗಳು ಕಾಣೋದಿಲ್ಲ. ನಿಜ. ಈ ಕೆಲವು ಸತಿ ಏನಾಗುತ್ತೆ, ಕೆಲವರು ಇರ್ತಾರೆ ಕೆಲಸ ಮಾಡಿದ್ರೆ ಮೈಗಳ್ರು ಅಂತೀವಲ್ಲ, ಆ ಥರದವ್ರು. ಅವ್ರು ಸೇರ್ಕೊಂಡಾಗ ಏನಾಗುತ್ತೆ, ಅಯ್ಯೋ ನೀರ್ ಯಾರಪ್ಪ ತರೋದು, ನೀನ್ ತತ್ಯ ಅಂತ ಕೇಳ್ತಾ ಅವನು ಹೋಗೋದಕ್ಕೆ ತಯಾರಿರಲ್ಲ. ಮತ್ತೆ ಒಲೆ ಹಚ್ಬೇಕು, ಕಟ್ಟಿಗೆ ತರಬೇಕು, ಇಂಥದ್ದೆಲ್ಲ ಇರುತ್ತೆ. ಯಾಕೆಂದ್ರೆ ನಮ್ಮ ಟ್ರೆಕ್ಕಿಂಗ್ ನಲ್ಲಿ ಒಂದು ಪಾಯಿಂಟ್ ಮುಗಿದ್ಮೇಲೆ ಊಟ ಎಲ್ಲಿ ಮಾಡಬೇಕು ಅಂತ ನಾವು ನಿರ್ಧರಿಸ್ಕೊಂಡಿರ್ತೀವಿ. ಅಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಮತ್ತೆ ಆ ವಾತಾವರಣನ ಶುಚಿಗೊಳಿಸಿ ರೆಡಿಯಾಗಿ ಮತ್ತೆ ಮುಂದೆ ಹೋಗ್ತಕ್ಕಂಥ. ಹೀಗೆ
ಒಟ್ಟಾರೆಯಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತಾವು ಹೋಗ್ತಾ ಇರ್ತೀರಿ ಅಂತ ಹೇಳ್ತಾ ಇದ್ದೀರಿ. ಮತ್ತಷ್ಟು ವಿಚಾರಗಳನ್ನು ನಾನು ಕೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ಒಂದು ವಿರಾಮವನ್ನು ತಗೊಂಡು ಬರೋಣ. ವೀಕ್ಷಕರೇ, ಇದೀಗ ಒಂದು ಚಿಕ್ಕ ವಿರಾಮ. ಸೀಮಾ, ಸೀಮಾ, ಏಳು. ಏನಾಯ್ತು? ಚೆಕಪ್ಗಾಗಿ ಹೋಗ್ಬೇಕಲ್ವಾ? ಮಲಗ್ತೀನಿ ಬಿಡಿ. ಏಳು. ಮುಂದಿನ ವಾರ ಹೋಗ್ಬಹುದಲ್ವಾ? ಸ್ವಲ್ಪ ಹೊತ್ತಾಗಿದ್ರೆ ಅರೆ ಏನಾಗ್ತಿದೆ ನೋಡಿದ್ಯಾ? ಇದಕ್ಕಾಗಿ ಸಮಯ ಪ್ರಜ್ಞೆ ಅಗತ್ಯವಾಗಿ ಇರಬೇಕು. ಮೊದಲ 3 ತಿಂಗಳ ಒಳಗಾಗಿ ಆದಷ್ಟು ಬೇಗನೆ HIV ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಿಸಿ. ಇದರಿಂದಾಗಿ ಮಗುವನ್ನು ಸೋಂಕಿನಿಂದ ಕಾಪಾಡಬಹುದು ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ದೀರ್ಘಾಯಸ್ಸು ಹೆಚ್ಚಿಸಬಹುದಾಗಿದೆ. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿ ಆಸೀನರಾಗಿದ್ದಾರೆ ಹಿರಿಯ ಪರ್ವತಾರೋಹಿ ಡಾಕ್ಟರ್ BR ರಾಮಚಂದ್ರರಾವ್ ಕಾಳೆಯವರು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಸರಿ, ತಾವು ಹೇಳ್ತಾ ಇದ್ರಿ ಪರ್ವತಾರೋಹಣ ಮಾಡಬೇಕಾದ್ರೆ ಆರೋಗ್ಯದ ಸಮಸ್ಯೆ ಜೊತೆಗೆ ಹೇಗೆಲ್ಲ ಇರಬೇಕು ಅಂತ ಹೇಳಿಬಿಟ್ಟು. ಈಗ ನಮಗೆ ಊಟ ಅಂದಾಗ ನಾವು ಇಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂತಹ ಊಟ ಒಂದು ಬೇರೆ, ಬೇರೆ ಬೇರೆ ದೇಶಗಳಿಗೆ ಹೋದಾಗ, ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಊಟದ ವ್ಯತ್ಯಾಸ ಖಂಡಿತ ಆಗುತ್ತೆ. ನೀವು ಹೇಗೆ ಅದನ್ನ ಸಂಭಾಳಿಸ್ತಾ ಇದ್ರಿ, ಸುಧಾರಿಸ್ಕೊಳ್ತಾ ಇದ್ರಿ? ನಾನು ಹೇಳೋದು ಪ್ರಕೃತಿಯ ಕರುಣೆ ದೊಡ್ಡದು. ನಿಜ. ಅಲ್ಲಿ ಏನಿದೆ ಅದನ್ನ ನೀವು ಊಟ ಮಾಡಿದಾಗ ನಿಮ್ಗೆ ಆರೋಗ್ಯ ಲಭಿಸುತ್ತೆ. ಎಲ್ಲೋ ನಮ್ಮ ಮನೆಯಲ್ಲಿ ಏನೋ ಮಾಡೋದನ್ನ ಮಾಡಿದ್ರೆ ಅಲ್ಲಿ ಆರೋಗ್ಯ ಕೆಡುತ್ತೆ. ಅಲ್ಲಿ ಆಯಾ ಪ್ರಾಂತ್ಯದಲ್ಲಿ ಏನು ಅವರು ಊಟ ಮಾಡ್ತಾ ಇದ್ದಾರೆ, ಅವರು ಯಾವ ಥರದ ಆಹಾರವನ್ನು ಸೇವಿಸ್ತಾರೆ, ಅದನ್ನ ನಾವು ಸೇವಿಸಿದಾಗ ನಮ್ಗೆ ಯಾವುದೇ ಕುಂದುಕೊರತೆ ಬರಲ್ಲ. ಯಾಕೆಂದ್ರೆ ಅವರು ಆ ಹಿಮಾಲಯದಲ್ಲಿ ಸಪ್ಪೆ ಊಟ ಅಂದರೆ ದಾಲ್ ಬಾತ್ ಇಂಥದ್ದೆಲ್ಲ ಮಾಡ್ತಾರೆ. ಅದು ಆ ವಾತಾವರಣಕ್ಕೆ ನಮ್ಮ ಯಾವುದೇ ತೊಂದರೆ ಆಗಲ್ಲ. ಆಲೂಗೆಡ್ಡೆ ಅಲ್ಲಿ ಎಷ್ಟೇ ತಿಂದ್ರು ನಿಮ್ಗೇನು ಗ್ಯಾಸ್ಟ್ರಿಕ್ ಅಂತ ಬರೋದೇ ಇಲ್ಲ. ಯಾಕೆ ಸರ್? ಯಾಕೆಂದ್ರೆ ನೀವು ನಡೀತಾ ಇದ್ದಾಗ ಚಾರಣ ಮಾಡುವಾಗ ಅದು ದೇಹಕ್ಕೆ ಶಕ್ತಿನೂ ಕೊಡುತ್ತೆ, ಮತ್ತೆ ಅದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇಲ್ಲಿ ಬೇರೆ ಕಡೆ ಬೆಂಗಳೂರಲ್ಲಿ ನೀವು ಆಲೂಗೆಡ್ಡೆ ತಿಂದ್ರೆ ಏನು ಕೆಲಸನೇ ಮಾಡಲ್ವೇ? ಬರೀ ಚಾಟ್ ತಿಂದು ಹೊಟ್ಟೆ ಊದ್ಕೊಳ್ಳುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗೆ ಯಾರು ಮನುಷ್ಯ ಹೆಚ್ಚು ಕೆಲಸ ಮಾಡ್ತಾನೆ, ಶ್ರಮ ವಹಿಸ್ತಾನೆ, ಆಹಾರ ಜೀರ್ಣ ಆಗುತ್ತೆ. ಇಲ್ಲ ಅಂದ್ರೆ ಜೀರ್ಣ ಆಗೋದೇ ಇಲ್ಲ. ಕೂತಿರೋರಿಗೆ ಎಲ್ಲಿ ಜೀರ್ಣ ಬರುತ್ತೆ? ಹಾಗಾಗಿ ಅಲ್ಲಿ ನಾವು ಏನೇ ತಿಂದ ತಕ್ಷಣ ನಮ್ಮ ಚಾರಣದಲ್ಲಿ ಎಲ್ಲ ಕರ್ಗೋಗಿ ಇನ್ನು ಬೇಕು ಬೇಕು ಅನ್ನಿಸ್ತಕ್ಕಂಥದ್ದು ಇರುತ್ತೆ ಅನುಭವ. ಈಗ ಆಹಾರ ಅನ್ನುವಂತಹ ವಿಚಾರ ಬಂದಾಗ ತಾವು ಕೂಡ ಪಾಕಶಾಸ್ತ್ರ ಪ್ರವೀಣರು ಅಂತ ಹೇಳಿ ಕೇಳಿದ್ದೀನಿ. ಜೊತೆಗೆ ಆಹಾರ ಭಾಗ್ಯ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದೀರಿ. ಮಕ್ಕಳಿಗೆ ಯಾವ ರೀತಿ ಆಹಾರದ ವ್ಯವಸ್ಥೆ ಇರಬೇಕು, ಅಥವಾ ದೊಡ್ಡವರಿಗೆ ಯಾವ ರೀತಿ ಆಹಾರ ನಮಗೆ ಲಭ್ಯವಾಗಬೇಕು, ಅಥವಾ ಪ್ರಕೃತಿಯಲ್ಲಿ ತಾವು ಹೇಳಿದ್ರಿ ಈಗ ಮಳೆಗಾಲಕ್ಕೆ ಒಂದು, ಚಳಿಗಾಲಕ್ಕೆ ಒಂದು, ಬೇಸಿಗೆ ಕಾಲಕ್ಕೆ ಒಂದು, ಕಾಲಕ್ಕೆ ತಕ್ಕಂತೆ ನಾವು ಆಹಾರ ಪದ್ಧತಿಯನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಸಂಪೂರ್ಣವಾಗಿ ಇದರಲ್ಲಿ ಬರೆದಿದ್ದೀರಿ ಅಂತ ಹೇಳಿ ನಾನು ಕೇಳಿದ್ದೀನಿ. ಏನು ಹೇಳ್ತೀರಿ ತಾವು ಈ ಒಂದು ಪುಸ್ತಕದ ಕುರಿತಾಗಿ, ಅಥವಾ ಪ್ರಕೃತಿಯಲ್ಲಿ ಇರುವಂತಹ ಈ ಒಂದು ವೈಪರೀತ್ಯ, ಈಗ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲಕ್ಕೆ ಯಾವ ರೀತಿಯ ಆಹಾರವನ್ನು ನಾವು ಸ್ವೀಕರಿಸಬೇಕು? ಆಹಾರ ಸ್ವೀಕರಿಸೋದ್ರ ಮೊದಲು ಮಕ್ಕಳಿಗೆ ಆಹಾರದ ಬಗ್ಗೆ ಚಿಂತನೆ ಕೊಡ್ಬೇಕು. ಹೌದು. ಯಾವ್ಯಾವ ಕಾಳುಗಳು ಹೇಗಿರುತ್ತೆ ಅದು ಆ ಮಕ್ಕಳಿಗೆ ಗುರ್ತಿಡಿತಕ್ಕಂತ ಒಂದು ಸನ್ನಿವೇಶ ಕೊಡ್ಬೇಕು. ಆಮೇಲೆ ಸೊಪ್ಪುಗಳನ್ನ ಯಾವ ಸೊಪ್ಪಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಮಕ್ಕಳು ನೋಡಿ ತಿಳ್ಕೊಳ್ತಕ್ಕಂಥದ್ದು. ಕೆಲವು ಮಕ್ಕಳಿಗೆ ಕರಿಬೇವಿನ ಸೊಪ್ಪು
ಅಂದರೆ ಯಾವುದು ಅಂತ ಗೊತ್ತಿಲ್ಲ. ಹೌದು ಎಲ್ಲ ಆನ್ಲೈನಲ್ಲಿ ಅವ್ರಿಗೂ ಹೇಳ್ತಕ್ಕಂಥದ್ದು ಪ್ರಮೇಯ ಬಂದ್ಬಿಟ್ಟಿದೆ. ಹೌದು. ಈಗ ದಂಟಿನ ಸೊಪ್ಪು ಯಾವುದು, ಕರಿಬೇವಿನ ಸೊಪ್ಪು ಯಾವುದು, ಕೊತ್ತಂಬರಿ ಸೊಪ್ಪು ಯಾವುದು, ಹುರುಳಿ ಸೊಪ್ಪು ಯಾವುದು, ಈ ಥರದ ಈ ಎಲ್ಲ ಮಕ್ಕಳಿಗೆ ಪಾಠ ಆಗಬೇಕಾದ್ರೆ ಆ ಮಕ್ಕಳಿಗೆ ವಾರ್ಷಿಕವಾಗಿ ಅಂತ ಒಂದು ಶಿಬಿರ ಮಾಡಬೇಕು. ಇದಕ್ಕೆ ಈ ಮಕ್ಕಳಿಗೆ ಸೆನ್ಸ್ ಟೆಸ್ಟ್, ಪಂಚೇಂದ್ರಿಯಗಳ ಒಂದು ಆಟ ಆಡಿಸ್ತೀವಿ ನಾವು. ಹೇಗೆ? ಪಂಚೇಂದ್ರಿಯಗಳು ಅಂದರೆ ಕಣ್ಣಲ್ಲಿ ನೋಡಿ ಯಾವ್ಯಾವ ಕಾಳು ಏನಿದೆ ಅಂತ ಮುಟ್ಟಿ ನೀನು ಹೆಸರು ಹೇಳಪ್ಪ, ಆ ಮಕ್ಕಳು ಹೇಳುತ್ತೆ. ಆಮೇಲೆ ಕೆಲವೊಂದು ಪದಾರ್ಥಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಮಕ್ಕಳಿಗೆ ಹೇಳ್ತೀವಿ, ನೋಡಿ ಮೂಸ್ ನೋಡಿ ವಾಸನೆಯನ್ನು ಕಂಡಿಡಿದು ಏನೇನಿದೆ ಅಂತಕ್ಕಂಥದ್ದು ಹೇಳ್ಬೇಕು. ಗ್ರಹಿಕೆ. ಈಗ ಉದಾಹರಣೆಗೆ ಹಿಂಗೆ ಹಾಕಿರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಈರುಳ್ಳಿ ಇರ್ಬೋದು, ಅಥವಾ ಲವಂಗ, ಚಕ್ಕೆ, ಈ ಥರದ್ದು ಪಚ್ಚಕರ್ಪೂರ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ನೋಡಿ ಮಕ್ಕಳಿಗೆ ಎಷ್ಟು ಜ್ಞಾನ ಸ್ಪರ್ಶ ಇದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ. ಇನ್ನೊಂದು ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಈಗ ಕೆಲವೊಂದು ವಸ್ತುಗಳನ್ನ ಮುಟ್ಟಿದಾಗ ಇದು ಏನು ಅಂತಕ್ಕಂಥದ್ದು ಹೇಳ್ಬೇಕು, ಗುರುತಿಸ್ಬೇಕು. ನಾಯಿನ, ಕುರಿನ, ಇದು ಯಾವ್ದು ಹಸುನ ಅಂತಕ್ಕಂಥದ್ದು ಹೇಳ್ಬೇಕಾಗುತ್ತೆ. ಹಾಗೆ ಆಮೇಲೆ ನಾಲ್ಗೆಗೆ ಕೆಲವೊಂದು ಉದಾಹರಣೆಗೆ ಒಂದು ತೆಂಗಿನಕಾಯಿ ನೀರು ಕೊಡ್ತಕ್ಕಂಥದ್ದು, ಏನಪ್ಪ ಯಾವ್ದು ಇದು ಕುಡ್ದಿದ್ದು, ನಿಂಬೆ ರಸ ಆಗ್ಬೋದು, ಕಲ್ಲಂಗಡಿ ಹಣ್ಣಿನ ರಸ ಆಗ್ಬೋದು, ಅಥವಾ ಕಿತ್ತಳೆಯ ರಸ ಆಗ್ಬೋದು, ಇನ್ನೊಂದು ಹಾಗಲಕಾಯಿ ರಸನೂ ಆಗ್ಬೋದು. ಕಹಿ, ಯಾಕೆಂದ್ರೆ ಅವನಿಗೆ ಕಹಿ ಸಿಹಿ ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಮಕ್ಕಳಿಗೆ ಪಂಚೇಂದ್ರಿಯಗಳ ಜ್ಞಾನ ಬಂದಾಗ ಇಂಥ ಅಡುಗೆಗಳು ಇಂಥದ್ದು ಯಾವ ರೀತಿ ಏನಿರುತ್ತೆ, ಹೇಗೆ ತಿನ್ನಬೇಕು ಅಂತಕ್ಕಂಥದ್ದು ನಾವು ಮಕ್ಕಳಿಗೆ ಹೇಳ್ತೀವಿ. ಮತ್ತು ವಾತಾವರಣಗಳು, ಬೇಸಿಗೆ, ಚಳಿಗಾಲ, ಮಳೆಗಾಲ ಇವೆಲ್ಲ ಬಂದಾಗ ಯಾವ ಅಡುಗೆಗಳು ಮಾಡಿ ಕೊಡಬೇಕು ಅಂತಕ್ಕಂಥದ್ದು ಇನ್ನವರಿಂದ ಕಲ್ತಿರೋರು ಇದೆ. ಈಗ ಅದು ಬಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ನಾವು ಮಾತಾಡಿದ್ರೆ ಅದ್ಯಾರೋ ಸುಗ್ಗಿ ಇವರು ಯಾರ್ಯಾರು ಇರ್ತಾರಲ್ಲ ಅವರಿಂದ ತರಿಸ್ಕೋತೀವಿ, ತಿಂತೀವಿ. ಆದರೆ ಅದರಲ್ಲಿ ಏನು ಹಾಕಿದ್ದ ಏನಿಲ್ಲ ನಿಮ್ಗೆ ಗೊತ್ತಿಲ್ಲ. ಆತ ಮಕ್ಕಳು ಅದೇ ಇವತ್ತೇನಪ್ಪ ಅಂದರೆ ಅದೇನೋ ಟೋಸ್ಟ್ಗಳು ತಿಂತಾ ಇದ್ದಾರೆ, ಇವಾಗ ಫ್ರೈಡ್ ಐಟಮ್ಗಳು ತಿಂತಾರೆ ಅಂದಾಗ ಆ ಮಕ್ಕಳಿಗೆ ಜ್ಞಾನ ದರ್ಜೆ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಮೊದಲೆಲ್ಲ ಏನು ನಾವು ರಾಗಿ ರೊಟ್ಟಿ ತಿಂತಾ ಇದ್ವಿ ಬೆಳಿಗ್ಗೆ, ಆಮೇಲೆ ರಾತ್ರಿ ಮುದ್ದೆ ಅದು ಮಿಕ್ಕೋಗಿರೋದು. ಬೆಳಿಗ್ಗೆ ಎದ್ದಾಗ ಅದನ್ನ ಮಜ್ಜಿಗೆ ಮೊಸರು ಹಾಕಿ ಚೆನ್ನಾಗಿ ಕಲಸಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಕಲಸಿ ಚೆನ್ನಾಗಿ ನಾವು ಒಂದೊಂದು ಲೋಟ ಕುಡಿದ್ಬಿಡ್ತಾ ಇದ್ವಿ, ಅಂಬಲಿ ಥರ ಮಾಡಿಕೊಂಡು. ಹಾಗೇನಾಗೋದು, ದೇಹ ತಂಪು ಆಗೋದು, ಚುರುಕಾಗೂ ಇರ್ತಾ ಇದ್ವಿ. ಈಗ ಯಾರಾದ್ರೂ ಮಗುಗೆ ಬೆಲ್ಲದ ಕಾಫಿ ಕುಡ್ದಿದ್ದಾನ ಕೇಳಿ ಇಲ್ಲ. ಮತ್ತೆ ಬರೀ ಸಕ್ಕರೆ ಇದರಲ್ಲೇ ಇದ್ದಾರೆ ಅವರೆಲ್ಲ. ಹೌದು. ಸೊ ಆಹಾರದ ಬಗ್ಗೆಯೂ ಕೂಡ ಇಷ್ಟೆಲ್ಲ ಕಾಳಜಿಯನ್ನು ತಾವು ವಹಿಸಿದ್ದೀರಿ, ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ದೀರಿ. ಜೊತೆಗೆ ಈ ಒಂದು ಪರ್ವತಾರೋಹಣದ ಕುರಿತಾಗಿ ಅಥವಾ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮದ ಕುರಿತಾಗಿ ಈ ಶಿಬಿರಗಳು, ತರಬೇತಿಗಳನ್ನು ತಾವು ಮಾಡ್ತಾ ಇದ್ದೀರಿ, ಈ ಬಗ್ಗೆ ಹೇಳಿ. ಈ ಶಿಬಿರಗಳು ಅಂದಾಗ ನಾನು ದೈಹಿಕ ಶಿಕ್ಷಣ ಉಪಾಧ್ಯಾಯರಿಗೆ, ನಮ್ಮಲ್ಲಿ ನಿಸಾರ್ ಅಹಮದ್ ಅಂತ ಒಬ್ಬರಿದ್ರು ಡೆಪ್ಯೂಟಿ ಡೈರೆಕ್ಟರು, ಅವರು ಎಲ್ಲ ಶಾಲೆಯನ್ನ ಸರ್ಕಾರಿ ಪ್ರೈವೇಟು ಎಲ್ಲ ಸೇರಿಸಿ 500 ಜನಕ್ಕೆ ಒಂದು ಕ್ಯಾಂಪ್ ಮಾಡ್ತಾಯಿದ್ವಿ. ಎಲ್ಲಿ ದೊಡ್ಡಬಳ್ಳಾಪುರ ಬೆಸೆಂಟ್ ಪಾರ್ಕ್ ಅಂತ ಅದಕ್ಕೆ ಹೆಸರು. ಅಲ್ಲಿ ಆ ಇಡೀ ಯಾವುದೇ ಕ್ಯಾಂಪ್ ನಡಿಬೇಕಾದ್ರೆ ಮೂಲಭೂತವಾಗಿ ನಿಮಗೆ ಅಡಿಗೆ ಭಾಳ ಚೆನ್ನಾಗಿರ್ಬೇಕು. ಕಲಿಕೆ ಏನಾದರೂ ಆಗ್ತಾ ಇದೆ ಅಂದರೆ ಇಲ್ಲಿ ಊಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅಲ್ಲಿ ಎಲ್ಲರೂ ತೂಗುಡ್ಸೋದು, ಇಲ್ಲ ಇನ್ನೇನೋ ಬೇರೆ ಕೆಲಸಕ್ಕೆ ಇಳಿತಾರೆ. ಹಾಗಾಗಿ ಊಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದ ಒಂದು ಇದು. ಬೆಳಿಗ್ಗೆ 7:30 8 ಗಂಟೆಗೆಲ್ಲ ತಿಂಡಿ ಕೊಡ್ತೀವಿ, ಮತ್ತು 10:30 ಒಂದು ಲೋಟ ಪಾನಕ, ತಿರ್ಗಾ 12:30 1 ಗಂಟೆ ಒಳಗೆ ಊಟ, ತಿರ್ಗಾ 4 ಗಂಟೆಗೆ ಟೀ ಮತ್ತು ಸ್ನ್ಯಾಕ್ಸು, ಮತ್ತು 7:30 8 ಗಂಟೆ ಒಳಗೆ ನೈಟ್ ಡಿನ್ನರ್. ಹೀಗೆ ಮಾಡಿ ರಾತ್ರಿ 10 ಗಂಟೆ ಅವ್ನು ಲೈಟ್ಸ್
ಆಫ್ ಮಾಡೋ ಅಷ್ಟೊತ್ತಿಗೆ ಒಂದು ಲೋಟ ಹಾಲು ಕೊಟ್ಟು ಕುಡಿದು ಮಲಿಕೊಳಪ್ಪ ಅಂತೇಳಿ ಮಾಡ್ತಾರೆ. ಆಗ ಏನಾಗುತ್ತೆ, ಅವನಿಗೆ ಮೆದುಳಿಗೆ ಒಂದು ನೆಮ್ಮದಿ ಸಿಗುತ್ತೆ. ಮತ್ತು ಮುಂದೆ ಬೆಳಿಗ್ಗೆ ಎದ್ದ ತಕ್ಷಣ ಅವನು ಖುಷಿಯಾಗಿ ಓಡೋ ಮಟ್ಟದಲ್ಲಿ ಇರ್ತಾನೆ. ಅದರಿಂದ ಊಟ ಯಾವಾಗಲೂ ಚೆನ್ನಾಗಿರ್ತಕ್ಕಂಥದ್ದನ್ನೇ ಕೊಡಬೇಕು. ರುಚಿಕರವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಊಟ. ಅಂದರೆ ಅದರಲ್ಲಿ ಜಾಸ್ತಿ ಯಾವುದೇ ಥರದ ಈ ಸಾಂಬಾರು ಪದಾರ್ಥಗಳನ್ನು ಇರೋದಿಲ್ಲ. ನಾರ್ಮಲ್ ಆಗಿರ್ತಕ್ಕಂಥ ಊಟನೇ ನಾವು ತಯಾರು ಮಾಡ್ತೇವೆ. ಮಸಾಲೆ ಪದಾರ್ಥಗಳು ಕಡಿಮೆ ಇರಬೇಕು ಅಂತ ನಾವು ಹೇಳ್ತಾ ಇದ್ರಿ. ತಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ, ಅದಕ್ಕೂ ಮುಂಚೆ ಒಂದು ವಿರಾಮವನ್ನು ತಗೊಂಡು ಬರೋಣ. ವೀಕ್ಷಕರೇ, ಇದೀಗ ಒಂದು ಚಿಕ್ಕ ವಿರಾಮ. ರಾಜು, ಸೊಸೆ ಅವಾಗ್ಲಿಂದ ತಯಾರಾಗಿ ಕುಳಿತಿದ್ದಾಳೆ. ಟೆಸ್ಟ್ ಮಾಡಿಸಲು ಕರ್ಕೊಂಡು ಹೋಗು ಮಗ. ನಾನು ಟೆಸ್ಟ್ ಅನ್ನೇ ನೋಡ್ತಾ ಇದ್ದೀನಿ ಅಮ್ಮ. ಈ ಟೆಸ್ಟ್ ಅನ್ನು ಆದಷ್ಟು ಬೇಗ ಮಾಡಿಸೋದು ಅಗತ್ಯ. ಅಮ್ಮ, ಏನದು ಬೇಗ ಬೇಗ ಅಂತ ಹೇಳ್ತಾ ಇದ್ದಿ? ಪರೀಕ್ಷೆ ಮಾಡಿಸುವುದಕ್ಕೆ ಸ್ವಲ್ಪ ತಡವಾದ್ರೆ ಏನೂ ಆಗೋದಿಲ್ಲ. ನೋಡು ಮಗ, ಸಮಯಕ್ಕೆ ಸರಿಯಾಗಿ ತಲುಪುವುದು ತುಂಬಾ ಅಗತ್ಯ. ಗರ್ಭಾವಸ್ಥೆಯ ಮೊದಲ 3 ತಿಂಗಳ ಒಳಗಾಗಿ ಆದಷ್ಟು ಬೇಗನೆ HIV ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಿಸಿ. ಇದರಿಂದಾಗಿ ಮಗುವನ್ನು ಸೋಂಕಿನಿಂದ ಕಾಪಾಡಬಹುದು ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ದೀರ್ಘಾಯಸ್ಸು ಹೆಚ್ಚಿಸಬಹುದಾಗಿದೆ. ದೇಹವನ್ನು ಲಯಗೊಳಿಸಿ ಮನಸ್ಸನ್ನು ಮುದಗೊಳಿಸಿ ರೋಗವನ್ನು ಮಾಯ ಮಾಡುವುದೇ ಯೋಗ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಪ್ರತಿದಿನ ಮುಂಜಾನೆ 7 ಗಂಟೆಗೆ. ವಿರಾಮದ ನಂತರ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬನ್ನಿ, ನಮ್ಮ ಜೊತೆ ಇರುವಂತಹ ಅತಿಥಿ ಗಣ್ಯರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಸರ್, ಈಗ ತಾವು ಹೇಳ್ತಾ ಇದ್ರಿ ಸಾಕಷ್ಟು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಊಟ ಅನ್ನುವಂಥದ್ದು ಈ ವಿಚಾರವಾಗಿ. ಈಗ ಬೆಂಗಳೂರು ಬಹಳ ಸುಂದರವಾಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇರಿಸಿಕೊಂಡು 1986ರಲ್ಲಿ ಬಹಳ ಒಂದು ಉತ್ತಮವಾದಂತಹ ವಾಕ್ಯ, ಅದು ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಅನ್ನುವಂತಹ ಒಂದು ಯೋಚನೆ ಅಡಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತೀರಿ ತಾವು. ಈ ಬಗ್ಗೆ ಹೇಳಿ. ಈ ಬೆಂಗಳೂರಿನ KR ರೋಡ್ ಅಂತ ಇದೆ, ಕೃಷ್ಣರಾಜೇಂದ್ರ ರಸ್ತೆ ಅಂತ ಇತ್ತು. ಅಲ್ಲಿದ್ದಂಥ ಮರಗಳು ಆಕಾಶವನ್ನು ಮುಚ್ಚಿಡ್ತಕ್ಕಂಥ ಅಷ್ಟು ಅದ್ಭುತ ಮರಗಳಿತ್ತು. ಇವತ್ತಲ್ಲಿ ಆ ಮರಗಳು ಯಾವುದೂ ಇಲ್ಲ. ಯಾಕೆ ಅಂದರೆ ಎಲ್ಲನೂ ಹೋಗ್ಬಿಟ್ಟಿದೆ. ಹೌದು. ಅಂಥ ಒಂದು ಪ್ರಕೃತಿಯ ಸೌಂದರ್ಯವನ್ನು ನಾಶ ಆಗೋಗಿದೆ. ಮತ್ತು ಬೇರೆ ಬೇರೆ ಕಡೆ ಇದ್ದಂಥ ಮರಗಳು ರಸ್ತೆ ಅಗಲೀಕರಣ ಮಾಡೋತಕ್ಕಂಥದ್ದು, ಮತ್ತು ಇನ್ನೇನೋ ಅರಣ್ಯದಲ್ಲಿ ಇನ್ನೇನೋ ರಸ್ತೆ ಮಾಡ್ತಕ್ಕಂಥ ಇಂಥೆಲ್ಲ ಸೇರಿದಾಗ ನಮ್ಮ ಪ್ರಕೃತಿ ನಾಶ ಹೊಂತಾನೇ ಇದೆ. ಮಕ್ಕಳಿಗೆ ಅದ್ರ ಬಗ್ಗೆ ನಾವು ಏನೇ ಹೇಳಕ್ಕೆ ಹೋದ್ರಾಗ, ಸರ್ ಅಲ್ಲಿ ನೀವು ಹೇಳಿದ್ರಿ ಇಲ್ಲೆಲ್ಲ ನೋಡಿ ಸ್ವಲ್ಪ ಮರ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ತೊಂದರೆ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಮತ್ತೆ ಕಸ. ಹೌದು. ಇವತ್ತು ನೀವು ನೋಡ್ಬೋದು, ಈ ಬೆಂಗಳೂರಿನಲ್ಲಿ ಕಸ ಅಂತಕ್ಕಂಥದ್ದೇ ಒಂದು ದೊಡ್ಡ ಎಮ್ಮಾರಿ. ಹೌದು. ಭೂತ ಇದ್ದಂಗೆ. ಇಡೀ BBMP ಅವರು ಎಷ್ಟೇ ಕಸ ತೆಗೆದ್ರು ಅದು ಸ್ವಚ್ಛ ಮಾಡೋಕ್ಕೆ ಆಗದೆ ಇರತಕ್ಕಂಥದ್ದು ಈಗ ಪರಿಣಮಿಸ್ತಾ ಇದೆ. ಅಷ್ಟು ಕಸ ಇದೆ. ಇದಕ್ಕೆ ನಾವು ಆಗ ಏನು ಮಾಡಿದ್ವಿ ಅಂದರೆ, ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರು ಆಗ ಮೇಯರ್ ಅಂತ ಇರೋರು, ಅವರ ಸಹಾಯದಿಂದ ಕೀಪ್ ಸಿಟಿ ಕ್ಲೀನ್ ಅಂತಕ್ಕಂಥ ಒಂದು ಇದನ್ನು ಹಾಕೊಂಡು ಚಟುವಟಿಕೆಯನ್ನು ಬೆಂಗಳೂರಿನಲ್ಲಿ ಈ ಮಹಿಳಾ ಸೇವಾ ಸಮಾಜ ಅಂತ ಇದೆ. ಅಲ್ಲಿ ಸೀತಮ್ಮನವರು ಅಂತ ಭಾಳ ಸೆಕ್ರೆಟರಿಗಳು ಮತ್ತು ಭಾಳ ಸಹಾಯ ಮಾಡ್ತಕ್ಕಂಥ ಮನೋವೃತ್ತಿ ಇದ್ದವರು. ಅವರ ಕಾಲದಲ್ಲಿ ನಾವು ಏನು ಮಾಡಿದ್ವಿ, ಸುಮಾರು ಅರಣ್ಯ ಇಲಾಖೆಯಿಂದ ಒಂದು 100-200 ಗಿಡಗಳನ್ನು ತರಿಸಿ ಎಲ್ಲ ಕಡೆ ಗುಂಡಿ ಮಾಡಿ ಅದನ್ನೆಲ್ಲ ಆ ರಸ್ತೆಗಳ ಬದಿಯಲ್ಲಿ ಹಾಕಿ, ಇಕ್ಕೆಲಗಳಲ್ಲಿ. ಮತ್ತು ಸಾಕಷ್ಟು ಕೆಲಸ ಆ ಮೇಯರ್ ಅವರು ಭಾಳ ಮೆಚ್ಚುಗೆ ಮಾಡಿಕೊಡಿದ್ರು. ಮತ್ತು ನಮ್ಮ ಬೆಂಗಳೂರು ದೂರದರ್ಶನ ಅವರು ಫೋಟೋ
ಮತ್ತು ಕ್ಯಾಮ್ರಾ ಎಲ್ಲ ತಂದು ನಮ್ಮನ್ನು ತೋರಿಸಿದ್ರು. ಹೀಗಾಗಿ ಮತ್ತು ಸುಬ್ರಾಜು ಅಂತ ಒಬ್ಬರು ಮೇಯರ್ ಇದ್ದರು, ಅವ್ರ ಕಾಲದಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದೀವಿ. BBMPಯಲ್ಲಿ ನಮಗೆ ಸಾಕಷ್ಟು ಈ ಎಲ್ಲ ನಮ್ಮ ಹಿಮಾಲಯ ಏನು ಕಾರ್ಯಕ್ರಮಗಳಿದೆ ಅದಕ್ಕೆಲ್ಲ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮತ್ತು ನಮಗೆ ಗೌರವಿಸಿದ್ದಾರೆ. ಉತ್ತಮವಾದ ಒಂದು ಪದಕ ಸಹಿತ ಕೊಟ್ಟಿದ್ದಾರೆ. ಯಾವ ಪದಕ ಸರ್ ಅದು? ಅದು ಶ್ರೇಷ್ಠ ಪದಕ, ಬೆಂಗಳೂರಿನ ನೀವು ಇಷ್ಟೊಂದು ಕೆಲಸ ಮಾಡಿದ್ದೀರಾ ಅಂತೇಳಿ ಕೊಟ್ಟಿದ್ದಾರೆ ನಮಗೆ. ಓಹೋ, ಸೊ ಇಷ್ಟೆಲ್ಲ ಸನ್ಮಾನ ಗೌರವಗಳು ಸಿಕ್ಕಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಇದರ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡ ಭಾಷಾ ಸಾರ್ವಭೌಮತ್ವದ ಕುರಿತಾಗಿ ತಾವು ಹೋರಾಡ್ತೀರಿ, ಸಾಕಷ್ಟು ಕೆಲಸವನ್ನು ಮಾಡ್ತೀರಿ. ಎಲ್ಲೆಲ್ಲಿ ಮಾಡಿದ್ದೀರಿ, ಏನೆಲ್ಲ ಕೆಲಸ ಮಾಡಿದ್ದೀರಿ ಈ ವಿಚಾರವಾಗಿ? ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲಿಗೆ ನಾವು ಕನ್ನಡಿಗರು ಅನ್ನೋದು ಮನೋಭಾವನೆ ಬೆಳಿಬೇಕು. ಹೊರಗಡೆಯಿಂದ ಸಾಕಷ್ಟು ಜನ ನಮ್ಮಲ್ಲಿ ನೆಲೆಸಿದ್ದಾರೆ. ತಮಿಳ್ನವ್ರು ಇರ್ಬೋದು, ತೆಲುಗಿನವ್ರು ಇರ್ಬೋದು, ಈಗ ಮಾರ್ವಾಡಿಗಳು, ಗುಜರಾತಿಗಳು, ಪಂಜಾಬಿಗಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಹೌದು. ಆದರೆ ಅವರ ಜೊತೆಯಲ್ಲಿ ನಾವು ಕನ್ನಡದಲ್ಲೇ ಮಾತಾಡಿ ಅವ್ರನ್ನ ನಮ್ಮ ಭಾಷೆಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಅಮೂಲಾಗ್ರಹದ ಒಂದು ವಿಚಾರ. ಹೌದು. ನಾವು ಅದನ್ನು ಬಿಟ್ಬಿಡ್ತೀವಿ. ಯಾರಾದ್ರೂ ಏನೋ ಕೇಳಿದ್ರೆ ತೆರಿಯ ಏನಕ್ಕೆ ಇಪ್ಪಡಿ ಪೋಯಿಟ ಅಪ್ಪಡಿಪೋ ಇದೆಲ್ಲ ನಾವೇ ಹೇಳ್ತೀವಿ. ಇಲ್ಲ ಉರ್ದುನಲ್ಲಿ ಹೇಳ್ಬಿಡ್ತೀವಿ. ಇದಾದ್ರೆ ಜಾಬ ಐಸೆ ಜೇತೋ ಐಸಾಯಿ ಮಿಲ್ತಾಯಿ ಅಂತ ಹೇಳ್ತಕ್ಕಂಥದ್ದು. ಇದು ಗೋಕಾಕ್ ಚಳವಳಿಯಲ್ಲಿ ಅತ್ಯಂತ ಪ್ರಚಾರ ಪಡಿತು. ಆಗ ಮಾವಳ್ಳಿ ಬಹಳ ಧೀಮಂತವಾಗಿ ಅದರಲ್ಲಿ ಹೆಚ್ಚು ಕಾಲ ಆ ಚಳವಳಿಯಲ್ಲಿ ಭಾಗವಹಿಸಿದ್ರು. ಮತ್ತೆ ನಮ್ಮನ್ನೆಲ್ಲ ಸಾಕಷ್ಟು ಜನನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು. ಆದರೆ ನಾವೆಲ್ಲ ಕೆಲವ್ರು ಸಿಕ್ಕಾಕೊಂಡಿಲ್ಲ, ಕೆಲವರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ರು. ಹಾಗಾಗಿತ್ತು. ಮತ್ತೆ ಕನ್ನಡದಲ್ಲಿ ಲೇಖನಗಳು, ನಮ್ಮ ಸಾಹಸ ಶಿಕ್ಷಣ, ಬೇರೆ ಬೇರೆ ಲೇಖನಗಳು ಬಹಳ ಕಮ್ಮಿ ಇದ್ವು. ನಮ್ಮ ಗ್ರಾಮಾಂತರ ಮಕ್ಕಳುಗಳಿಗೆ, ಹಳ್ಳಿ ಮಕ್ಕಳಿಗೆ ಮತ್ತೆ ಈ ಮಕ್ಕಳಿಗೆಲ್ಲ ಈ ಸಾಹಸ ಶಿಕ್ಷಣದ ಬಗ್ಗೆನೆ ಅವರು ಏನನ್ನ ತಿಳ್ಕೋಬೇಕು ಏನು ಅಂತ ಕನ್ನಡದಲ್ಲಿ ನಾವು ಸಾಕಷ್ಟು ಪುಸ್ತಕಗಳನ್ನ ತಂದಿದ್ದೀನಿ. ಪ್ರಥಮ ಚಿಕಿತ್ಸೆ, ಆರೋಗ್ಯದಲ್ಲಿ ಪ್ರಥಮ ಚಿಕಿತ್ಸೆ, ಮತ್ತೆ ಪ್ರವಾಸದಲ್ಲಿ ಹೇಗಿರಬೇಕು, ಮತ್ತೆ ಆಹಾರದಲ್ಲಿ ಕ್ರಮ ಏನಿರಬೇಕು ಅಂತಕ್ಕಂಥ ಒಂದು ಪುಸ್ತಕ. ಆಮೇಲೆ ಹಿಮಾಲಯದಲ್ಲಿ ಒಂದು ಪುಸ್ತಕ, ಅದು ಗೀತಮಾಲಿಕೆ ಅಂತ. ಅಂದ್ರೆ ಇಡೀ ಮಕ್ಕಳಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವ್ಯಾವ ಶ್ಲೋಕಗಳನ್ನ ಕಲಿಬೇಕು, ಮತ್ತೆ ಅದರಲ್ಲಿ ನಾಡ ಹಬ್ಬಗಳ ಹಾಡುಗಳೇನು, ಮತ್ತೆ ದಸರಾ ಇಂಥದ್ದೆಲ್ಲ ಸಾಕಷ್ಟು. ಮತ್ತೆ ಈ ಕೆಲವೊಂದು ಹಾಡುಗಳನ್ನ ನಾವು ಮಕ್ಕಳಿಗೆ ಖುಷಿ ಆಗೋದಕ್ಕೂ ಹೇಳಿಕೊಡ್ತೀವಿ. ಉದಾಹರಣೆಗೆ ರಾಗಿ ಮುದ್ದೆ ತಿಂದು ತಿಂದು ಗಟ್ಟಿ ಆದೆವು ಉಫ್ ಬಲಾ ಬಲ್ ಅಂತ ಎಗರಿ ಕುಣಿತಕ್ಕಂಥದ್ದು. ಆ ಮಕ್ಕಳು ಜೋರಾಗಿ ಕುಣಿಯೋರು. ಹಾಗೆ ಮಕ್ಕಳಿಗೆ ಕುಣಿಸ್ಬೇಕು. ಇದರ ಜೊತೆಗೆ ತಾವು ಪದ್ಯಗಳನ್ನು ಕೂಡ ಬರೀತೀರಿ ಅಂತ ಹೇಳಿ ಗೊತ್ತಾಗಿದೆ. ಒಂದು ಪದ್ಯದ ವಾಚನವನ್ನ ತಾವು ಮಾಡಬಹುದಾ? ಹಾಗಾದ್ರೆ ಮಾಡ್ಬೋದು. ಏನು ಅಂತ ಹೇಳಿದ್ರೆ, ನಮ್ಮ ಬಸವಣ್ಣನವ್ರದ ಪದ್ಯದಲ್ಲಿನ ಅಳವಡಿಸ್ಕೊಂಡಿರ್ತಕ್ಕಂಥ ಪದ್ಯ ಇದು. ಓಕೆ ಸರ್. ಪ್ರಕೃತಿಯ ಪೂಜಿಸಿ ಎನ್ ಕಣ್ಗಳು ಪರವಶವಾದವು, ಗುಡ್ಡಗಾಡುಗಳ ನೋಡಿ ಎನ್ ಮನ್ ಪರವಶವಾದವು, ಸಾಹಸ ಮಾಡಿ ಅರಸಿ ಎನ್ನ ಜಿಹೈ ಪರವಶವಾದವು, ಪ್ರಕೃತಿ ಮಾತೆ ಧ್ಯಾನಿಸಿ ಎನ್ನ ಭಾವ ಪರವಶವಾದವು, ನೋಡ ಚಾರಣಾರ್ಥಿ. ಇದು ಏನು ಅಂದ್ರೆ, ಇದರಲ್ಲಿ ಈ ಪ್ರಕೃತಿಯನ್ನ ನೋಡಿದ ಅವನ ಕಣ್ಗಳಿಗೆ ಎಷ್ಟು ತಂಪು ನೀಡುತ್ತೆ ಅಂತಕ್ಕಂಥ. ಉದಾಹರಣೆಗೆ ನೀವು ಶಿವಗಂಗೆಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಪ್ರಕೃತಿ ನೋಡಿದ್ರೆ ಹೆಚ್ಚು ಖುಷಿ ಆಗುತ್ತೆ. ಸಾವಂದುರ್ಗಕ್ಕೆ ಹೋಗಿ ಅಲ್ಲೇ ಒಂಥರ, ರಾಮನಗರಕ್ಕೆ ಬನ್ನಿ ಅಲ್ಲೇ ಒಂಥರ, ಕನಕಪುರ ಶಿವಾಲಯ ಬೆಟ್ಟ ಇದೆಲ್ಲ ಇರುತ್ತೆ. ಆ ಥರ ನಮ್ಮ ಮುತ್ಯಾಲಮಡು ಅಲ್ಲೇ ಒಂಥರ ಇತ್ತು. ಈಗ ಅದು ಸ್ವಲ್ಪ ಬದಲಾವಣೆ ಆಗಿದೆ. ಮುತ್ತಿನ ತರಾನೇ ನೀರು ಬೀಳೋದು, ಅದಕ್ಕೆ ಅದು ಮುತ್ಯಾಲಮಡು ಅಂತ ಹೆಸರಿತ್ತು. ಇದನ್ನೆಲ್ಲ ಮಕ್ಕಳಿಗೆ ವಾರಾಂತ್ಯದಲ್ಲಿ ತೋರಿಸ್ಬೇಕು. ಶಾಲೆಯಿಂದ ಕರ್ಕೊಂಡೋಗಿ ತೋರಿಸಿ. ಎಷ್ಟು ಮಕ್ಕಳ ಹತ್ರ ಸೈಕಲ್ ಇತ್ತು. ಈಗ ಹಿಂದೆ ಎಲ್ಲ ಸರ್ಕಾರದವ್ರ ಸೈಕಲ್ ಎಲ್ಲ ಕೊಟ್ಟಿದ್ರು. ಅಂತ ಮಕ್ಕಳನ್ನ ಒಂದು 10 ಕಿಲೋಮೀಟರ್ ತುಳಿಯೋದಕ್ಕೆ ಶಕ್ತಿ ಇರೋಂಥ ಮಕ್ಕಳನ್ನೆಲ್ಲ ಇಟ್ಕೊಂಡು ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸಿದಾಗ ಏನಾಗುತ್ತೆ, ಖುಷಿ ಪಡ್ತಾರೆ.
ಇನ್ನೊಂದು ಏನು ಅಂದರೆ ಕೆಲವೊಂದು ಸತಿ ಊಟದ ತೊಂದರೆ ಆದರೆ ನಮಗೆ ಅದಮ್ಯ ಚೇತನ ಅಂತ ಒಂದಿದೆ. ಹೌದು ಹೌದು. ಅವರು ನಮಗೆ ಫ್ರೀ ಆಗಿ ಕೆಲವೊಂದು ಸತಿ ಆಹಾರ ಪೂರೈಕೆ ಮಾಡ್ತಾರೆ. ಅದು ಅವರ ದೊಡ್ಡ ಗುಣ. ಬಹಳಷ್ಟು ಖುಷಿ ಆಯಿತು ಸರ್. ನಿಮ್ಮ ಜೀವನೋತ್ಸಾಹ ಇದೇ ತರಹ ಇರಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ತೆ ಅಮ್ಮ. ಈಗ ನನಗೆ ಏನು ಅಂದರೆ ಬೆಂಗಳೂರು ದೂರದರ್ಶನದ ಎಲ್ಲ ಹಿರಿಯರು ಮತ್ತು ಕಿರಿಯರಿಗೆಲ್ಲರಿಗೂ ಈ ತಂತ್ರಜ್ಞಾನ ಮತ್ತು ಈ ಒಂದು ಸಣ್ಣ ಜ್ಞಾನ ಏನಿದೆ ಅದು ಎಲ್ಲರಿಗೂ ಸಿಗಲಿ, ಮುಂದೆ ಎಲ್ಲ ಮಕ್ಕಳು ಬೆಳೆದು ದೊಡ್ಡವರಾಗಿ ಈ ದೇಶ ಕಟ್ಟೋರು ಅಂತ ಆಗಬೇಕು ಅಂತಕ್ಕಂಥದ್ದೇ ನನ್ನ ಭಾವನೆ. ಎಲ್ಲರಿಗೂ ನಿಮಗೂ ಸಹಿತ ನನ್ನ ವಂದನೆಗಳನ್ನು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೀನಿ. ಬಹಳ ದೊಡ್ಡ ಮಾತು. ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ. ಜೈ ಹಿಂದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್